ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾ ಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯ ಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕರ್ನೋಡಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರೀತಿಯಿಂದ ನಮಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಲಿಕ್ಕಿದ್ದಾರೆ ಗೌರವಾನ್ವಿತ ಪಿ.ಕೆ. ಧನಂಜಯ ರಾವ್, ವಕೀಲರು, ಬೆಳ್ತಂಗಡಿ. ಆಗಮಿಸಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತು ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ನನ್ನ ಆತ್ಮೀಯವಾದ ಸ್ವಾಗತವನ್ನ ಮೊದಲಿಗೆ ಬಯಸಿಕೊಳ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿರುವ ರೋಟರಿ ಕ್ಲಬ್ ಬೆಳ್ತಂಗಡಿಯ ಅಧ್ಯಕ್ಷರಾಗಿರುವ ಶ್ರೀಧರ್ ಕೆವಿ ಇವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಸರ್ವರ ಪರವಾಗಿ ಬಯಸ್ತಾ ಇದ್ದೇನೆ. ಶ್ರೀಧರ್ ಕೆವಿ ಅವರಿಗೆ ಹೂಗುಚ್ಛವನ್ನ ನೀಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿರುವಂತಹ ಶ್ರೀಯುತ ಮನೋಜ್ ಮೆನೇಜರ್ಸ್, ಕೃಷಿ ಮತ್ತು ಸಿಎಚ್ಎಸ್ಸಿ ಪ್ರಾದೇಶಿಕ ನಿರ್ದೇಶಕರು, ಕೇಂದ್ರ ಕಚೇರಿ, ಧರ್ಮಸ್ಥಳ, ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಸರ್ವರ ಪರವಾಗಿ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಬೆಳ್ತಂಗಡಿಯ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ರಮೇಶ್ ಸಿ.ಕೆ. ಇವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅವರಿಗೂ ಹೂಗುಚ್ಛವನ್ನ ನೀಡಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ರೋಟರಿ ಆನ್ಸ್ ಕ್ಲಬ್ನ ಅಧ್ಯಕ್ಷರಾಗಿರುವ ಶ್ರೀಮತಿ ರಾಜಶ್ರೀ ರಾವ್ ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಎಲ್ಲರ ಪರವಾಗಿ ಬಯಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವಿಧಾನ ಪರಿಷತ್ನ ಮಾಜಿ ಸದಸ್ಯರು, ಶಾಸಕರು ಆಗಿರುವಂತಹ ಪ್ರೀತಿಯ ಪ್ರತಾಪ್ ಸಿಂಹ ನಾಯಕ್ ಇವರಿಗೂ ಕೂಡ ಸರ್ವರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ರೋಟರಿ ಜಿಲ್ಲೆ 3181 ಇದರ ಅಸಿಸ್ಟೆಂಟ್ ಗವರ್ನರ್ ಆಗಿರುವಂತಹ ಶ್ರೀಯುತ ಶಶಿಧರ್ ಡೋಂಗ್ರೆ ಇವರಿಗೂ ಕೂಡ ನಲ್ಮೆಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ರೋಟರಿ ಕ್ಲಬ್ ಬೆಳ್ತಂಗಡಿಯ ಕಾರ್ಯದರ್ಶಿಗಳಾಗಿರುವ ರೊಟೇರಿಯನ್ ರಾಘವೇಂದ್ರ ಪಿದಮಲೆ ಇವರಿಗೂ ಕೂಡ ನಲ್ಮೆಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ರೋಟರಿ ಆನ್ಸ್ ಕ್ಲಬ್ನ ಕಾರ್ಯದರ್ಶಿಗಳಾಗಿರುವ ಶ್ರೀಮತಿ ಅಪರ್ಣಾ ವಾಟ್ವೆ ಇವರಿಗೂ ಕೂಡ ನಲ್ಮೆಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕಾರ್ಯಕ್ರಮದ ಸಂಘಟಕರಲ್ಲಿ ಓರ್ವರಾದಂತಹ ಹಳೆ ವಿದ್ಯಾರ್ಥಿ ಸಂಘ ಕರ್ನೋಡಿ ಶಾಲೆ ಇದರ ಕಾರ್ಯದರ್ಶಿಗಳಾಗಿರುವ ಗಣೇಶ್ ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕರ್ನೋಡಿ ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಲಾಯ್ಲಾ ಗ್ರಾಮದ ಹಲವಷ್ಟು ಜನ ನಮ್ಮ ಆಹ್ವಾನಿತರು, ಬಂಧುಗಳು, ಗೌರವಾನ್ವಿತರು ಉಪಸ್ಥಿತರಿದ್ದಾರೆ, ಕೃಷಿಕರು ಉಪಸ್ಥಿತರಿದ್ದಾರೆ. ಅದೇ ರೀತಿ SKDRDPಯ ಹಲವಷ್ಟು ಅಧಿಕಾರಿ ವರ್ಗದವರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ನನ್ನ ಪ್ರೀತಿಯ ವಿದ್ಯಾರ್ಥಿ ಸ್ನೇಹಿತರು ಉಪಸ್ಥಿತರಿದ್ದಾರೆ. ನಿಮ್ಮೆಲ್ಲರ ಇರುವಿಕೆಯನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗುರುತಿಸ್ತಾ ನಿಮ್ಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ.
ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ದೃಶ್ಯ ಮಾಧ್ಯಮದ ಮಿತ್ರರು, ಪತ್ರಿಕಾ ಮಾಧ್ಯಮದ ಮಿತ್ರರು, ನಿಮಗೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಇಲ್ಲಿ ಸಂಘಟನೆ ಆಗಬೇಕು ಅಂತ ಆದ್ರೆ ಇದರ ಹಿಂದೆ ಬಹಳಷ್ಟು ಶ್ರಮವನ್ನ ವಹಿಸಿರುವಂತಹ ನಮ್ಮ ಪ್ರೀತಿಯ ರಾಮ್ ಕುಮಾರ್ ಅವರಿಗೂ ಕೂಡ ನಲ್ಮೆಯ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಆದ್ರೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಕನಸು ಇದು. ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಭತ್ತದ ಕೃಷಿ ಇನ್ನೇನು ಹಿಂದೆ ಬೀಳ್ತದೆ ಅಂತ ಆದಾಗ ಪರಮ ಪೂಜ್ಯ ಕಾವಂದ್ರು ಯಂತ್ರಶ್ರೀ ಹೇಳುವಂತಹ ಯೋಜನೆಗೆ ನಾಂದಿಯನ್ನ ಹಾಡಿದ್ರು. ಜನರ ಸಮಸ್ಯೆಯಿಂದಾಗಿ ಅದೆಷ್ಟೋ ಜನ ಭತ್ತದ ಕೃಷಿಯಿಂದ ವಿಮುಖರಾದ್ರು. ಈ ದೃಷ್ಟಿಯಲ್ಲಿ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು, ನಮಗೆ ಸುಲಭದಲ್ಲಿ ಯಂತ್ರಗಳು ಲಭ್ಯ ಆಗಬೇಕು ಹೇಳುವಂತಹ ದೃಷ್ಟಿಯಿಂದ ಯಂತ್ರಗಳನ್ನ ಖರೀದಿಸಿಕೊಟ್ಟು ಕೃಷಿಕರಿಗೆ ಅತ್ಯಂತ ಕಡಿಮೆಯ ಒಂದು ದರದಲ್ಲಿ ಆ ಯಂತ್ರಗಳನ್ನ ಒದಗಿಸಿಕೊಟ್ಟು ಮತ್ತೊಮ್ಮೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಭತ್ತದ ಕೃಷಿ ನಳನಳಿಸಬೇಕು ಅಂತ ಹೇಳುವಂತಹ ಕನಸು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರದ್ದಾಗಿತ್ತು. ಈ ದೃಷ್ಟಿಯಲ್ಲಿ ಅವರ ಒಂದು ಏನು ಆಲೋಚನೆಗಳಿತ್ತ ಅದನ್ನೇ ನಾನೊಂದು ಮೂರ್ತ ರೂಪವಾಗಿ ಇಟ್ಟುಕೊಂಡು ನನ್ನ ಭೂಮಿಯಲ್ಲಿಯೂ ಕೂಡ ಒಂದು ಗದ್ದೆಯನ್ನ ಮಾಡಬೇಕು, ಜಲಪೂರಣವನ್ನ ಮಾಡಬೇಕು ಹೇಳುವಂತಹ ಯೋಜನೆಯನ್ನ ಹಮ್ಮಿಕೊಂಡು ಕಳೆದ ಕೆಲವು ವರ್ಷಗಳಿಂದ ನಾನು ಕೂಡ ಜನರನ್ನ ಇಟ್ಟು ಕೆಲಸ ಮಾಡ್ತಿದ್ದೆ. ಆದ್ರೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಯಂತ್ರಶ್ರೀ ಯೋಜನೆಯನ್ನ ಯಾವಾಗ ಜಾರಿಗೆ ತಂದ್ರ ಆ ನಂತರ ಅದನ್ನ ಸದುಪಯೋಗ ಪಡಿಸಿಕೊಂಡು ಆ ಎಲ್ಲ ಯಂತ್ರಗಳನ್ನ ಬಳಸಿ ಈಗ ನನ್ನ ಗದ್ದೆಗೆ ನಾವು ಒಂದು ಆಳು ಕೂಡ ನಾವು ಕೆಲಸಕ್ಕೆ ಇಳಿಯುವುದಿಲ್ಲ, ಎಲ್ಲವನ್ನು ಕೂಡ ಯಂತ್ರಗಳ ಮೂಲಕವೇ ಮಾಡಿ ನಾವು ಜನದ ಉಳಿತಾಯ, ಸಮಯದ ಉಳಿತಾಯ ಇದನ್ನೆಲ್ಲವನ್ನ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ನಾನು ಋಣಿಯಾಗಿದ್ದೇನೆ. ಅವರಿಗೆ ನನ್ನ ಆತ್ಮೀಯವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಮಕ್ಕಳನ್ನ ಇವತ್ತು ಇಲ್ಲಿ ಜೋಡಿಸಿಕೊಂಡಿದ್ದೇವೆ. ಮಕ್ಕಳಲ್ಲಿ ಹೇಳುವುದಿಷ್ಟೇ, ನೋಡಿ, ಮನೆಯಲ್ಲಿ ಗದ್ದೆ ಇದ್ರೆ ಅಪ್ಪನಿಗೆ ಹೇಳಬೇಕು, ಗದ್ದೆ ಬರುವ ವರ್ಷ ಮಾಡುವ ಅಪ್ಪ ಅಂತ. ನೀವು ಹೇಳಿದ್ರೆ ಅವರು ಮುಂದಾಗ್ತಾರೆ. ನಾವು ತುಂಬಾ ಪ್ರಯತ್ನವನ್ನ ಮಾಡಿದೆವು. ಲಾಯ್ಲ ಗ್ರಾಮದಲ್ಲಿ ಈ ವರ್ಷ ನಾನು ಮತ್ತು ರಾಮ್ ಕುಮಾರ್ ಅವರು ಒಂದು ಯೋಜನೆಯನ್ನ ಹಮ್ಮಿಕೊಂಡೆವು. ಯಾರಿಗಾದ್ರೂ ನಾವು ಟ್ರ್ಯಾಕ್ಟರ್ ಅನ್ನ ಉಚಿತವಾಗಿ ಕೊಡ್ತೇವೆ, ಅದರ ಸಮಯ 50% ಅನ್ನ ರೋಟರಿ ಕ್ಲಬ್ ನಿಂದ ನಾವು ಕೊಡ್ತೇವೆ, ನೀವು ಬೇಸಾಯ ಮಾಡಿ ಅಂತ ತುಂಬಾ ಜನಕ್ಕೆ ಕೇಳಿಕೊಂಡೆವು. ಆದ್ರೆ ಅತ್ಯಂತ ಒಂದು ಬೇಸರದ ಸಂಗತಿ ಹೇಳಿದ್ರೆ ಯಾರು ಮುಂದೆಯೇ ಬರಲಿಲ್ಲ. ಆದ್ರೆ ನಾವು ಮಕ್ಕಳನ್ನ ಕರೆದುಕೊಂಡು ಬಂದದ್ದು ಇವತ್ತು ಹಾಗೆ. ಮನೆಯಲ್ಲಿ ಗದ್ದೆ ಇದ್ರೆ ಬರೋ ವರ್ಷ ಅಪ್ಪನಿಗೆ ಗಾಳಿ ಹಾಕಿ, ಮಕ್ಕಳೇ ಈ ಸರ್ತಿ ಒಂದು ಗದ್ದೆ ಆಗ್ಬೇಕಪ್ಪ, ನನಗೂ ಮಾಡ್ಬೇಕು, ಉಪಾಯದಲ್ಲಿ ಉಂಟು. ಮೊನ್ನೆ ಹೋಗಿದ್ದೆ ನಾನು ಧನಂಜಯ ಅವರಲ್ಲಿ, ದೊಡ್ಡ ಕಷ್ಟ ಇಲ್ಲಂತೆ, ತುಂಬಾ ಖರ್ಚಾಗೋದಿಲ್ಲಂತೆ, ಆದ್ರಿಂದ ನಾವು ಸ್ವಲ್ಪ ಗದ್ದೆ ಮಾಡುವ ಅಂತ ಹೇಳಿ ಮಕ್ಕಳು ಅಪ್ಪ ಅಮ್ಮನಿಗೆ ಸ್ವಲ್ಪ ಗಾಳಿ ಹಾಕಬೇಕು, ಅದರ ಜೊತೆಯಲ್ಲಿ ಭವಿಷ್ಯದಲ್ಲಿ ಒಳ್ಳೆಯ ಕೃಷಿಕರು ನೀವು ಆಗಬೇಕು ಹೇಳುವಂತಹ ದೃಷ್ಟಿಯಿಂದ ನಿಮ್ಮನ್ನ ಜೋಡಣೆ ಮಾಡಿಕೊಂಡಿದ್ದೇವೆ. ಮಕ್ಕಳು ಇವತ್ತಿನ ಕೃಷಿ ಭೂಮಿಯ ಈ ಪ್ರಾತ್ಯಕ್ಷತೆಯನ್ನ ಎಲ್ಲ ಗಮನವಿಟ್ಟು ನೋಡಿ, ಕೇಳಿ, ಪ್ರಶ್ನೆ ಏನಾಗಿದ್ರೆ ಅದರ ಎಲ್ಲ ಆಪರೇಟರ್ಸ್ ಇದ್ದಾರೆ, ಅವರ ಜೊತೆಯೂ ಕೇಳಿ ಮಾತನಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸರ್ವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಅವಕಾಶಕ್ಕಾಗಿ ವಂದನೆಗಳು. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಶಕ್ತಿಯಾಗಿ ನಿಂತು ನಮ್ಮೆಲ್ಲರಿಗೂ ಕೂಡ ಸದಾ ನಿರಂತರ ಮಾರ್ಗದರ್ಶನ ನೀಡುತ್ತಿರುವಂತಹ ಗೌರವಾನ್ವಿತ BK ಧನಂಜಯ ರಾವ್ ವಕೀಲರು ಬೆಳ್ತಂಗಡಿ, ಇವರಿಗೆ ರಮೇಶ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಬಂದಿರುವಂತಹ ಎಲ್ಲರನ್ನು ಕೂಡ ಮತ್ತೊಮ್ಮೆ ಗೌರವಿಸಿಕೊಂಡು ಈ ಕಾರ್ಯಕ್ರಮದ ಉದ್ಘಾಟನೆ ಭತ್ತದ ಸಸ್ಯ ಮಡಿಗೆ ಹಾಲನ್ನು ಎರೆಯುವ ಮೂಲಕವಾಗಿ ಗೌರವಾನ್ವಿತ ಎಲ್ಲ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ಗೌರವಾನ್ವಿತ ಪ್ರತಾಪ್ ಸಿಂಹ ನಾಯಕರವರು ಉದ್ಘಾಟಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಗೌರವಾನ್ವಿತ ಯೋಜನಾಧಿಕಾರಿಗಳಾದ ಯಶೋಧರ್ ಸರ್ ಮತ್ತು ಮೋಹನ್ ಸರ್ ಅವರು ಜೊತೆಯಾಗಿ ಕೂಡಿಕೊಳ್ಳಬೇಕಾಗಿ. ಸರ್, ಎರಡು ಮಕ್ಕಳನ್ನು ಕಳಿಸಿ.
ಈ ಸಂದರ್ಭದಲ್ಲಿ ನಿರಂತರವಾಗಿ ಯಾಂತ್ರೀಕೃತ ಭತ್ತದ ಬೇಸಾಯ ಮಾಡುತ್ತಿರುವಂತಹ ಮಲೆಬೆಟ್ಟಿನ ಹೊನ್ನಪ್ಪ ಪೂಜಾರಿ ಅವರಿಗೆ ಸಸಿ ಮಡಿಯನ್ನು ವಿತರಿಸುವ ಮೂಲಕವಾಗಿ ಗೌರವಾನ್ವಿತ ಮನೋಜ್ ಮ್ಯಾನೇಜರ್ ಸರ್ ಅವರು ಈ ಕಾರ್ಯಕ್ರಮದ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರುಗಳು, ಒಕ್ಕೂಟದ ಅಧ್ಯಕ್ಷರು ಸೇರಿಕೊಂಡಿದ್ದೀರಿ. ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಗೌರವದಿಂದ ಗುರುತಿಸಿಕೊಂಡು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಗೌರವಾನ್ವಿತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ರಾಜ್ಯದ ಕೃಷಿ ಮತ್ತು ಸಿಎಚ್ಎಸ್ಸಿ ಪ್ರಾದೇಶಿಕ ನಿರ್ದೇಶಕರು, ನಮ್ಮೆಲ್ಲ ಕೃಷಿ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರು, ಪರಮ ಪೂಜ್ಯ ಕಾಬಂದರ ಪ್ರತಿಯೊಂದು ಕೃಷಿ ಕಾರ್ಯಕ್ರಮಗಳನ್ನು ಯೋಜನೆಯಲ್ಲಿ ಚಾಚು ತಪ್ಪದೆ ಅದನ್ನು 100ಕ್ಕೆ 100 ಪಾಲಿಸುವಂತಹ ಹೃದಯವಂತ ನಮ್ಮ ನೆಚ್ಚಿನ ಅಧಿಕಾರಿ ಗೌರವಾನ್ವಿತ ಮನೋಜ್ ಮ್ಯಾನೇಜರ್ ಸರ್ ಅವರು ಈ ಸಂದರ್ಭದಲ್ಲಿ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಸರ್, ಶ್ರೀ ಮಂಜುನಾಥಾಯ ನಮಃ. ಆ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತರೇ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಭತ್ತ ಪ್ರಿಯರೇ, ಇವತ್ತು ಬಹುಶಃ ಧನಂಜಯ ಸರ್ ಅವರ ಈ ಒಂದು ಜಮೀನಿನಲ್ಲಿ ಸಂಭ್ರಮಗಳ ಸಂಗಮ ಅಂತ ಹೇಳಿ ನಾವು ಹೇಳ್ಬೋದು. ನಾನು ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಕೇವಲ 2 ನಿಮಿಷದಲ್ಲಿ ನಾನು ವಿಷಯವನ್ನು ಮುಗಿಸಿ ಬಿಡ್ತೇನೆ. ಸಂಭ್ರಮಗಳ ಸಂಗಮ ಯಾಕೆ ಅಂತ ಹೇಳಿದ್ರೆ, ಅದು ಯಾರೇ ಇರ್ಲಿ, ಮಧ್ಯಾಹ್ನ ಜೋರು ಹಸಿವಾದಾಗ ನಮ್ಗೆ ನೆನಪಾಗೋದು ಅನ್ನ, ಅಂದ್ರೆ ಬಟ್ಟಲಿನಲ್ಲಿ ಅನ್ನ ಇರಬೇಕು, ಜೊತೆಗೆ ಒಂದು ಲೋಟ ಅದರಲ್ಲಿ ನೀರು ಇರಬೇಕು. 2 ಇದ್ರೆ ನನ್ಗೆ ಸಂತೃಪ್ತ ಭೋಜನ ಆಗ್ತದೆ. ಇವತ್ತು ಬಹುಶಃ ಧನಂಜಯ ಸರ್ ಅವರು ಜಲ ಸಂಜೀವಿನಿ ನಂತರ ಯಂತ್ರಶ್ರೀ ಕಾರ್ಯಕ್ರಮದ ಮೂಲಕ ಈ 2 ಒಂದು ವಿಷಯಗಳಿಗೆ ಖಂಡಿತವಾಗಿ ನ್ಯಾಯ ಕೊಟ್ಟಿದ್ದಾರೆ. ಅಂದ್ರೆ ನ್ಯಾಯ ಅಂದ್ರೆ ಅವರು ವಕೀಲರು, ಹಾಗೆ ಭಾವಿಸ್ತೇನೆ ನಾನು. ನ್ಯಾಯ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನೀರು ಬೇಕು, ಭತ್ತವೂ ಬೇಕು, ಊಟವೂ ಬೇಕು ಹೇಳಿ ಅವರದ್ದು ಎಂದೆಂದಿಗೂ ಭತ್ತದ ಆಸೆ, ಅವರ ಆಸೆ ಬತ್ತುವುದಿಲ್ಲ. ಹಾಗಾಗಿ ಅವರು ಪ್ರತಿ ವರ್ಷ ಬಹಳ ಒಂದು ಒಬಿಡಿಯಂಟ್ ಸ್ಟೂಡೆಂಟ್ ತರ, ಸಿನ್ಸಿಯರ್ ಸ್ಟೂಡೆಂಟ್ ತರ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಇತ್ತೀಚೆಗೆ ಹಂಪಿಯಲ್ಲಿ ಒಂದು G20 ಸಮಿಟ್ ಆಯಿತು. ಆ G20 ಸಮಿಟ್ ಅಲ್ಲಿ ಒರಿಸ್ಸಾದ ಒಂದು ಹೆಂಗಸು ವೀರಮಣಿ ಅಂತ ಹೇಳಿ ಅವಳಿಗೆ ವಿಶೇಷವಾಗಿ ಒಂದು ಅವಾರ್ಡ್ ಕೊಟ್ರು. ಆ ಅವಾರ್ಡ್ ಯಾಕೆ ಕೊಟ್ರು ಅಂತ ಹೇಳಿದ್ರೆ, ಅವಳು ಆ ಒರಿಸ್ಸಾದ ಒಂದು ದುರ್ಗಮ ಪ್ರದೇಶದಲ್ಲಿ 100 ರೈತರನ್ನ ಸೇರಿಸಿ ಸಿರಿಧಾನ್ಯ ಬೆಳಿಲಿಕ್ಕೆ ಪ್ರೋತ್ಸಾಹ ಮಾಡಿದ್ಲು. ಅವಳ ಒಂದು ಆ ಪ್ರೋತ್ಸಾಹದಿಂದಾಗಿ ಅಲ್ಲಿ ಬರಡಾಗಿದ್ದ ಭೂಮಿ ಎಲ್ಲ ನಂದನವನವಾಯಿತು. ರೈತರು ಎಲ್ಲ ಸಿರಿಧಾನ್ಯ ಮಾಡ್ಲಿಕ್ಕೆ ಹೊರಟರು. ಇವತ್ತು ಮೋಸ್ಟ್ಲಿ ನಾವು ಅವಾರ್ಡ್ ಕೊಟ್ರೆ ನಾವು ಧನಂಜಯ ಸರಿ ಕೊಡ್ಬೇಕು. ಯಾಕೆ ಹೇಳಿದ್ರೆ, ಅವರ ಒಂದು ಸರ್ಕಾರ ಇರ್ಬೋದು, ನಮ್ಮಂತಹ ಸಂಸ್ಥೆಗಳು ಇರ್ಬೋದು, ನಮ್ಮ ಒಂದು ಮಟ್ಟದಲ್ಲಿ ಪ್ರಯತ್ನ ಮಾಡಬಹುದು. ಆದ್ರೆ ಒಬ್ಬ ರೈತನಾಗಿ ಇನ್ನೊಂದು 10 ಮಂದಿಗೆ ಪ್ರೇರಣೆ ಕೊಡುವಂತಹದ್ದು ಬಹಳ ಕಷ್ಟ. ಆದ್ರೆ ಆ ಪ್ರೇರಣೆ ಖಂಡಿತವಾಗಿ ಧನಂಜಯರವರು ಮಾಡಿದ್ದಾರೆ, ನಮ್ಗೂ ಕೂಡ ಮಾಡ್ಲಿಕ್ಕೆ ಆಗ್ತದೆ ಹೇಳುವಂತಹ ಒಂದು ಭಾವನೆ ಎಲ್ರಿಗೂ ಬರ್ತದೆ. ಹೀಗಿರುವಾಗ ನಾವು ಹೇಳ್ಬೋದು ಅವ್ರಿಗೇನಾಗ್ಬೇಕು, ಸರ್ಕಾರಕ್ಕೆ ಅವ್ರಿಗೇನಾಗ್ಬೇಕು, ಅವ್ರು ಹೇಳ್ತಾರೆ ಹೋಗ್ತಾರೆ ಅಂತ ಹೇಳ್ಕೊಂಡು. ಆದ್ರೆ ಒಬ್ಬ ಖುದ್ದಾಗಿ ಒಬ್ಬ ರೈತ ಅವನ ಜಮೀನಲ್ಲಿ ಈ ಕೆಲಸವನ್ನ ಮಾಡುವಾಗ ಇದು ಡಿಪ್ಲಿಕೇಬಲ್, ಇದು ಮಾಡ್ಲಿಕ್ಕೆ ನಮ್ಗೆ ಸಾಧ್ಯತೆ ಹೇಳುವಂತದನ್ನ ಖಂಡಿತವಾಗಿ ನಮ್ಗೆ ನೋಡ್ಲಿಕ್ಕೆ ಸಾಧ್ಯವಾಗಿದೆ. ಹಾಗೆ ಖಂಡಿತವಾಗಿ ನಾನು ಧನಂಜಯ ಸರ್ ಅವರಿಗೆ ಇವತ್ತು ಇಲ್ಲಿ ಕೂತ ಎಲ್ಲರ ಪರವಾಗಿ ನಾನು ಅಭಿನಂದನೆ ಕೊಡ್ಲಿಕ್ಕೆ ಖಂಡಿತವಾಗಿ ನಾನು ಬಯಸ್ತೇನೆ. ಇವತ್ತು ಈ ಪ್ರೇರಣೆ ನಮ್ಗೆ ಖಂಡಿತವಾಗಿ ಅಗತ್ಯವಿದೆ. ಯಾಕೆ ಹೇಳಿದ್ರೆ, ನಾವು ಏನೇ ತಂತ್ರಜ್ಞಾನ ತಗೊಂಡು ಬರ್ಬೋದು, ಏನೇ ಟೆಕ್ನಾಲಜಿ ಇರ್ಬೋದು, ಸರ್ಕಾರದಿಂದ ಏನೇ ನಾವು ಸೌಲಭ್ಯಗಳನ್ನು ಕೊಡ್ಬೋದು, ಆದ್ರೆ ಮಾಡುವಂತಹ ಮನಸ್ಸು, ಒಂದು ಪ್ಯಾಷನ್ ಅಂದ್ರೆ ಆಸಕ್ತಿ ಅಲ್ಲ, ಹುಚ್ಚು. ಆ ಹುಚ್ಚು ನಮಗೆ ಬಂದ್ರೆ ಮಾತ್ರ ಇವತ್ತು ಈ ಕೆಲಸಗಳನ್ನು ಖಂಡಿತವಾಗಿ ನಾವು ಮಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ, ನಮ್ಮ ಬೆಳ್ತಂಗಡಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಭತ್ತದ ಪ್ರದೇಶ ನಾವು ನೋಡ್ತಾ ಹೋದ್ರೆ ಕಳೆದ ಒಂದು 10 ವರ್ಷಗಳಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿ ಮೋಸ್ಟ್ಲಿ ನಮ್ಮ ರಮೇಶ್ ಸರ್ ಅವರು ಮತ್ತೆ ನಮ್ಗೆ ಮಾಹಿತಿ ಕೊಡ್ಬೋದು, ಎಲ್ಲಿ ಆಗಿದೆ ಅಂತ ಹೇಳಿಕೊಂಡು. ಭತ್ತ ನಾವು ನೋಡ್ತೇವೆ, ನಮ್ಗೆ ಚಾಲೆಂಜಿಂಗ್ ಯಾವತ್ತು ಹಾಗಂತೇಳಿ ಬಹಳ ಪ್ರೀತಿಯದ್ದು ಅಗತ್ಯ ಉಂಟು. ಆದ್ರೆ ಅದಕ್ಕೆ ಬಹಳ ಸವಾಲುಗಳು, ಅಂದ್ರೆ ತುಂಬಾ ಪ್ರೀತಿ ಮಾಡುವವರಿಗೆ ಕಷ್ಟ ಜಾಸ್ತಿ ಅಂತೆ. ಹಾಗಾಗಿ ಅದಕ್ಕೂ ಒಂದು ಚಾಲೆಂಜ್. ನಾವು ಚಾಲೆಂಜ್ ನೋಡ್ತಾ ಹೋದ್ರೆ ಏನು ಹೇಳಿದ್ರೆ, ವಾಣಿಜ್ಯ ಬೆಳೆಗಳತ್ತ ಆಕರ್ಷಣೆ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಅಡಿಕೆ ಹಾಕ್ಬೇಕು, ಡ್ರ್ಯಾಗನ್ ಫ್ರೂಟ್ ಬಂತು, ಮತ್ತೊಂದು ಬಂತು, ಎಲ್ಲ ಬಂತು. ಮೊನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ.
ಶಿವಮೊಗ್ಗದ JDA ಸಾಹೇಬರನ್ನು ನಾನು ಭೇಟಿ ಮಾಡಿದಾಗ ಕೃಷಿ ಇಲಾಖೆಯದ್ದು ಅವರು ನಂಗೆ ಒಂದು ಹೇಳ್ತಾ ಇದ್ರು. ಏನ್ ಹೇಳಿದ್ರೆ, ನಮ್ಗೆ ಈಗ ಹೇಗೆ ಆತಂಕ ಆಗಿದೆ ಅಂತ ಹೇಳಿದ್ರೆ, ನಾವು ನಿಮ್ಮ ಯಂತ್ರಶ್ರೀಯನ್ನು ಮಾಡ್ಲಿಕ್ಕೆ ರೈತರಿಗೆ ಟ್ರೇಗಳನ್ನು ಕೊಡುವಂತಹ ಪ್ಲಾನ್ ಮಾಡ್ತಾ ಇದ್ದೇವೆ. ಇಲ್ಲ ಹೇಳಿದ್ರೆ ನಮ್ಮ ಗದ್ದೆಗಳೆಲ್ಲ ಅಡಿಕೆ ಮಯವಾಗಿಬಿಡ್ತೇವೆ ಇಲ್ಲಿ ಅಂತ ಹೇಳಿ. ಅಂದ್ರೆ ನಾನ್ ಕನ್ವೆನ್ಷನಲ್ ಏರಿಯಾ, ಅಸಾಂಪ್ರದಾಯಿಕ ಏರಿಯಾಕ್ಕೆ ಕೂಡ ಇವತ್ತು ಅಡಿಕೆ ಹೋಗ್ತಾ ಇದೆ. ನಾವು ಚಿತ್ರದುರ್ಗ, ಮೊಳಕಾಲ್ಮೂರು ಅಲ್ಲಿ ನೀರಿಲ್ಲ, ಆದ್ರೂ ಅಡಿಕೆ ಅಲ್ಲಿ ಹೋಗ್ತಾ ಇದೆ. ಭತ್ತ ಬೆಳೆಯುವಂತಹ 3 ಬೆಳೆ ಆಗುವಂತಹ ಗದ್ದೆಗಳು ದಾವಣಗೆರೆ, ಚೆನ್ನಗಿರಿ ಈ ಸೈಡ್ ಅಲ್ಲಿ ಭತ್ತ ಹೋಗಿ ಅಡಿಕೆ ಬರ್ತಾ ಇದೆ. ನಮ್ಮಲ್ಲಿ ಕೂಡ ಏನು ಕಮ್ಮಿ ಇಲ್ಲ. ನಮ್ಮಲ್ಲಿ ಇನ್ನು ಖಂಡಿತವಾಗಿ ಹುಡುಕ್ಬೇಕಾದದ್ದು ಗದ್ದೆಗಳು ಎಲ್ಲಿದ್ದಾವೆ, ಎಲ್ಲಿ ಭತ್ತ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳಿಕೊಂಡು ಹುಡುಕ್ಬೇಕಾದ ಪರಿಸ್ಥಿತಿ ನಮ್ಗೆ ಇವತ್ತು ಬಂದಿದೆ. ಎರಡನೇದು ಕಾರ್ಮಿಕರು ಸಿಗುವುದಿಲ್ಲ, ಯಾರು ಕೂಡ ಭತ್ತದ ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ. ಮೂರನೆಯದು ಯಂತ್ರಗಳು ಇದ್ದಾವೆ, ಅದನ್ನ ಎಫೋರ್ಡ್ ಮಾಡ್ಲಿಕ್ಕೆ ನಮ್ಗೆ ರೈತರಿಗೆ ಕಷ್ಟ ಆಗ್ತದೆ. ಅದನ್ನ ಎಫೋರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೊಂದು ಗಗನ ಕುಸುಮ ಇದ್ದಾಗೆ ಯಂತ್ರಗಳು ಹೇಳುವಂತಹದ್ದು ನಮ್ಗೆ ಸಿಗುದಿಲ್ಲ, ಟೈಮಿಗೆ ಸಿಗುದಿಲ್ಲ. ನಮ್ಗೆ ಎಫೋರ್ಡ್ ಮಾಡ್ಲಿಕ್ಕೆ ಅದನ್ನ ಖಂಡಿತವಾಗಿ ನಮ್ಗೆ ಸಾಧ್ಯ ಆಗೋದಿಲ್ಲ. ಇದು ಮೂರನೇದು. ನಾಲ್ಕನೇದು ಏನು ಹೇಳಿದ್ರೆ, ನಮ್ಗೆ ಎಲ್ಲ ಆಗುವಾಗ ಮಧ್ಯೆ ಬರುವಂತಹ ರೋಗಗಳು, ರುಜಿನಗಳು, ಕೀಟ ಬಾಧೆ, ಅದೇ ಅತಿವೃಷ್ಟಿ, ಅನಾವೃಷ್ಟಿ. ನೋಡಿ, ಮಳೆ ಈ ಸರ್ತಿ ಡಿಲೇ ಆಗಿದೆ. ಒಂದು ಕ್ರಾಪೇ ಹೋಗಿಬಿಟ್ಟಿದ್ದು ಈ ವರ್ಷ, ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ಲಿಲ್ಲ. ಇನ್ನು ಸುಗ್ಗಿಯ ಮಾಡ್ಬೇಕಾಗ್ತದೆ. ಎಷ್ಟೋ ಕಡೆ ಸುಗ್ಗಿಯ ಮಾಡುವಂತಹ ವಿಷಯಗಳು ಬರ್ತವೆ. ಇದು ಒಂದು ನಮ್ಗೆ ಇರುವಂತಹ ಚಾಲೆಂಜ್. ಇನ್ನೊಂದು ಚಾಲೆಂಜ್ ಹೇಳಿದ್ರೆ, ಎಲ್ಲ ಆಯ್ತು, ಮಾರುಕಟ್ಟೆಗೆ ಹೋಗುವಾಗ ರೇಟ್ ಇಲ್ಲ. ಇದೆಲ್ಲ ಒಂದು ಈ ಸಂಕಷ್ಟಗಳ ಮಧ್ಯೆ ನಾವು ಭತ್ತ ಕೃಷಿ ಮಾಡುವಂತಹದ್ದು ನಮ್ಗೆ ಇವತ್ತು ದೊಡ್ಡ ಸವಾಲೇ ಆಗಿಬಿಟ್ಟಿದೆ. ಹಾಗಾಗಿ ಇಂತಹ ಸವಾಲುಗಳ ಮಧ್ಯೆ ಕೂಡ ನಮ್ಗೆ ಮಧ್ಯಾಹ್ನ ಹಸಿವಾದಾಗ ನೆನಪಾಗುವಂತಹ ಈ ಅನ್ನ ದೇವತೆಯನ್ನ ನಾವು ಉಳಿಸಿ ಬೆಳೆಸಬೇಕಾದ್ರೆ ಇವತ್ತು ಖಂಡಿತವಾಗಿ ಇಂತಹ ಕಾರ್ಯಕ್ರಮಗಳು ನಮ್ಗೆ ಬಹಳ ಅಗತ್ಯವಾಗಿದೆ. ಇಲ್ಲಿ ನಾನು ನಿಮ್ಗೆ ಆರಂಭದಲ್ಲಿ ಹೇಳಿದೆ, ಇಲ್ಲಿ 2 ಪ್ರೋಗ್ರಾಮ್ಗಳನ್ನು ಅವ್ರು ಮಾಡಿದ್ದಾರೆ ಅಂತ ಹೇಳಿ. ಒಂದು ಏನು ಹೇಳಿದ್ರೆ ಉಳಿಸಿ ಬೆಳೆಸುವಂತಹದ್ದು, ಇನ್ನೊಂದು ಬೆಳೆಸಿ ಉಳಿಸುವಂತಹದ್ದು ಅಂತ. ಅಂದ್ರೆ ನೀರನ್ನ ಉಳಿಸಿ ಬೆಳೆಸಬೇಕು, ಜಾಸ್ತಿ ಮಾಡ್ಬೇಕು, ಮತ್ತೆ ಭತ್ತವನ್ನ ಬೆಳೆಸಬೇಕು, ಉಳಿಸ್ಬೇಕು ಅಂತ ಹೇಳಿ. ಸೊ ಈ 2 ಕಾರ್ಯಕ್ರಮಗಳು ಇವತ್ತು ಸಂಗಮ ಇವತ್ತು ಖಂಡಿತವಾಗಿ ಹಾಗೆ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಅವರು ಆಗ್ಲೇ ಹೇಳಿದ ಹಾಗೆ ಪೂಜ್ಯರು 2010ರಲ್ಲಿ ನಾವು ಶ್ರೀ ಪದ್ಧತಿಯನ್ನ ಆರಂಭಿಸಿದೆವು. ಶ್ರೀ ಪದ್ಧತಿ SRI ಅಂತ, ಅಂದ್ರೆ ಭತ್ತ ಬೇಸಾಯದ ಉನ್ನತೀಕರಣ ಅಂತ ಹೇಳಿ. ಆಗ ನಮ್ಗೆ ಇಲಾಖೆ ಕೂಡ ನಮ್ಗೆ ಸಾಥ್ ಕೊಟ್ಟಿತ್ತು, ನಬಾರ್ಡ್ ಕೂಡ ನಮ್ಗೆ ಸಾಥ್ ಕೊಟ್ಟಿತ್ತು. ಸುಮಾರು ನಾವು 50,000 ಎಕರೆಯಲ್ಲಿ 4 ವರ್ಷಗಳಲ್ಲಿ ನಮ್ಗೆ ಶ್ರೀ ಪದ್ಧತಿಯನ್ನು ಮಾಡಿದ್ವಿ. ಅದು ಒಂದು ಹಂತಕ್ಕೆ ಮುಂದುವರಿಯಿತು. ಅಲ್ಲಿ ಕೂಡ ನಮ್ಗೆ ಹಗ್ಗ ಇಟ್ಕೊಳ್ಬೇಕು, ನಾಟಿ ಮಾಡ್ಬೇಕು, ಒಂದು ಅಡಿಗೆ ಸಣ್ಣ ಸಸ್ಯಗಳನ್ನು ನಾಟಿ ಮಾಡ್ಬೇಕು. ನಮ್ಗೆ ಒಂದು ಕಡೆ ಹೇಳಿದ್ರು, ನಿಮ್ಗೆ ಹುಚ್ಚ ಅಂತ, ಇದು ಹೀಗೆ ಬರುದು ಉಂಟಾ ಅಂತ, ಈ ಸಸಿ ಮಾಡಿ, ಇದಿಷ್ಟು ಸಣ್ಣ ಸಸಿ ಅದು ಎಲ್ಲಿ ಬರ್ತದೆ, ನೀರು ಬಂದ್ಬಿಟ್ರೆ ಮುಗೀತು ಅಂತ ಹೇಳಿ. ಹೌದು, ನಮ್ಗೆ ಹುಚ್ಚು, ಅದಕ್ಕೆ ಅದನ್ನು ಮಾಡಿದ್ದು ಅಂತ ಹೇಳಿ ನಾವು ಅವರಿಗೆ ಉತ್ತರ ಕೊಟ್ಟಿದ್ದು ಕೂಡ ಇದೆ. ಹಾಗಾಗಿ ನಂತರ ಮುಂದುವರೆದು ಈ ಪದ್ಧತಿ ಮುಂದುವರಿಯಿತು. 2014ರಲ್ಲಿ ನಾವು ಇಲಾಖೆಯೊಟ್ಟಿಗೆ ಸೇರಿಕೊಂಡು CHSC ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಕಸ್ಟಮ್ ಹೈಯರ್ ಸರ್ವಿಸ್ ಸೆಂಟರ್, ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಸೇವಾ ಕೇಂದ್ರವನ್ನ. ಅದು ಶುರು ಮಾಡುವಾಗ ನಮ್ಗೆ ಒಂದು ಚಿಂತನೆ ಬಂತು, ಭತ್ತ ಬೆಳೆಯುವ ಪ್ರದೇಶಗಳಲ್ಲಿ ನಾವು ಸುಮಾರು ಇಡೀ ರಾಜ್ಯದಲ್ಲಿ 77 ತಾಲೂಕುಗಳನ್ನು ಗುರುತಿಸಿದ್ದೇವೆ. ಭತ್ತ ಬೆಳೆಯುವಂತ ದಾವಣಗೆರೆ ಇರ್ಬೋದು, ಮೈಸೂರು, ಈ ಕಡೆ ಗಂಗಾವತಿ, ಈ ಕಡೆ ಉಡುಪಿ, ಹೀಗೆ ಎಲ್ಲ ಸೇರಿಕೊಂಡು 77 ತಾಲೂಕುಗಳಲ್ಲಿ ಭತ್ತ ಇದೆ ಅಂತ ಹೇಳಿ ಗುರುತಿಸಿಕೊಂಡು ಅಲ್ಲಿರುವಂತಹ ಈ ಸೇವಾ ಕೇಂದ್ರಗಳಲ್ಲಿ ಎಂಡ್ ಟು ಎಂಡ್, ಅಂದ್ರೆ ಸೀಡ್ ಟು ಸೀಡ್ ಅಂತ ಹೇಳಿ ನಮ್ಮ ಕೃಷಿ ಭಾಷೆಯಲ್ಲಿ ಹೇಳ್ತಾರೆ, ಬೀಜದಿಂದ ಬೀಜದವರೆಗೆ, ಉಳುಮೆಯಿಂದ ಮೊದಲುಕೊಂಡು ಕೊಯ್ಲಿನವರೆಗೆ ಅಂತ ಹೇಳಿ ಯಂತ್ರಗಳನ್ನು ನಾವು ದಾಸ್ತಾನು ಮಾಡಿಟ್ಟು ಅದನ್ನು ಬಾಡಿಗೆ ಕೊಡುವಂತ ಪ್ರಯತ್ನವನ್ನು ನಾವು ಮಾಡಿದ್ವಿ. ನಮ್ಗೆ ಆಶ್ಚರ್ಯ ಆಯ್ತು. 2018ರಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿವಿ. ಇವತ್ತಿಗೆ ಈಗ 7 ವರ್ಷ ಆಯ್ತು. ಕಳೆದ 7 ವರ್ಷಗಳಲ್ಲಿ ನಮ್ಗೆ ರಾಜ್ಯದ ಈ 77 ತಾಲೂಕುಗಳಲ್ಲಿ 1.5 ಲಕ್ಷ ಎಕರೆಯಲ್ಲಿ ನಾವು ಯಂತ್ರಶ್ರೀ ಪದ್ಧತಿಯನ್ನು ನಾವು ಇವತ್ತು ಅನುಷ್ಠಾನ ಮಾಡಿದ್ದೇವೆ. ಸುಮಾರು 500ಕ್ಕೂ ಹೆಚ್ಚು ಯಂತ್ರಗಳು, ಪ್ಲಾಂಟರ್ ಯಂತ್ರಗಳು ಈ ಒಂದು ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿದ್ದಾವೆ. ಯಾಕಂತ ಹೇಳಿದ್ರೆ ಪೂಜ್ಯರಿಗೆ ಕೂಡ ಯಂತ್ರಗಳು ಹೇಳಿದ್ರೆ ಅಚ್ಚುಮೆಚ್ಚು. ಅವ್ರು ಯಾವತ್ತು ನಮ್ಗೆ ಹೇಳ್ತಾರೆ, ಈ ಡ್ರಜ್ಜರೀಸ್, ರೈತರ ಒಂದು ಡ್ರಜ್ಜರೀಸ್ ಏನಿದೆ, ಹೊರೆಗಳನ್ನು ನಾವು ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು, ಅಪ್ಡೇಟೆಡ್ ಯಂತ್ರಗಳನ್ನು ಕೊಡ್ಬೇಕು. ಅವರು ಯಾವುದೇ ಕೆಲಸಗಳನ್ನು, ಈಗ ಧನಂಜಯ ಸರ್ ಹೇಳಿದ ಹಾಗೆ, ಯಾವುದೇ ಆಳುಗಳನ್ನು ಬಳಕೆ ಮಾಡ್ತಾ ಇಲ್ಲ, ಯಂತ್ರಗಳನ್ನೇ ಬಳಕೆ ಮಾಡ್ತಾ ಇದ್ದೇವೆ. ಈ ಒಂದು ಅವ್ರು ಹೇಳಿದಂತಹ ಒಂದು ಏನಿದೆ ಪಾಲಿಸಿ, ಕಟ್ಟ ಕಡೆಯ ಸಣ್ಣ ರೈತನಿಗೂ ಸಿಗ್ಬೇಕು ಹೇಳುವಂತ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ನಾವು ಖಂಡಿತವಾಗಿ ಮಾಡ್ತಾ ಇದ್ದೇವೆ. ಹಾಗಾಗಿ ಕಳೆದ ಒಂದು 7 ವರ್ಷಗಳಲ್ಲಿ ನಮ್ಗೆ ಈ ಯಂತ್ರಶ್ರೀಯನ್ನ ವಿದ್ಯುಕ್ತವಾಗಿ ಎಲ್ಲಾ ಕಡೆ ಕೂಡ ಪ್ರಚಾರ ಮಾಡುವಂತಹ ಒಂದು ಬಲ ಸಿಕ್ಕಿದೆ. ಮುಖ್ಯವಾಗಿ ಇವತ್ತಿನ ಯುವ ಜನಾಂಗಕ್ಕೆ, ಅಂದ್ರೆ ಮಕ್ಕಳಿಗೆ ಸೇರಿಕೊಂಡು ಒಂದು ಆಕರ್ಷಣೆ ಬೇಕು. ನಮ್ಮ ಹತ್ರ ಮೊದಲು ಸಣ್ಣ ಕೀಪ್ಯಾಡ್ ಫೋನ್ ಇತ್ತು, ಈಗ ಆಂಡ್ರಾಯ್ಡ್, ಆಪಲ್, ಪೈನಾಪಲ್ ಎಲ್ಲ ಬಂದಿದೆ. ಹೀಗಿರುವಾಗ ನಮ್ಗೆ ಸಣ್ಣದು ಆಗುದಿಲ್ಲ. ಈಗ ಎಲ್ಲ ಮುಟ್ಟಿದಾಗ ನಾನು ಮುಖ ನೋಡಿದಾಗ ಅದು ಓಪನ್ ಆಗ್ಬೇಕು, ಅಂದ್ರೆ ಸ್ವೈಪ್ ಮಾಡ್ಲಿಕ್ಕೆ ಬಿಡಿಸೋದಿಲ್ಲ ನಮ್ಗೆ. ಈಗ ಅಂತಹ ಮಾಡರ್ನ್ ಟೆಕ್ನಾಲಜಿಯಲ್ಲಿ ನಾವು ಆಧುನಿಕ ಯಂತ್ರಗಳನ್ನು ಕೊಟ್ಟಿಲ್ಲ ಹೇಳಿದ್ರೆ ಆ ಕೃಷಿಯಲ್ಲಿ ಏನು ಆಕರ್ಷಣೆ ಇರುವುದಿಲ್ಲ. ಕೃಷಿಯಲ್ಲಿ ಆಕರ್ಷಣೆ ಬರಬೇಕಾದ್ರೆ
ನಾವು ನಮ್ಮ ಇವತ್ತಿನ ಯುವ ಒಂದು ಜನಾಂಗಕ್ಕೆ ಇಂತಹ ಯಂತ್ರಗಳನ್ನು ಕೊಟ್ಟರೆ ಮಾತ್ರ ಅವರು ಮುಂದೆ ಬರ್ತಾರೆ, ಕೃಷಿಯನ್ನ ಮಾಡ್ತಾರೆ, ಕೃಷಿಯಲ್ಲಿ ಬೆಳೆಸ್ತಾರೆ. ನಾವು ನೋಡಿದ್ದೇವೆ ಕೊರೋನಾ ಆದ್ಮೇಲೆ ಅದೆಷ್ಟೋ ಮಂದಿ ಯುವ ರೈತರು, ಯುವ ನೇತಾರರು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಬಿಟ್ಟು ಮತ್ತೆ ಕೃಷಿಗೆ ಬಂದು ಅಲ್ಲಿ ತುಂಬಾ ಒಂದು ವ್ಯವಹಾರ ಮಾಡುವಂತಹ ಒಂದು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇವತ್ತು ಕೂಡ ನಮ್ಗೆ ಇದ್ದಾವೆ. ನಮ್ಮ ಉಡುಪಿ ಕುಂದಾಪುರ ಸೈಡ್ ಹೋದ್ರೆ ಹಡಿಲು ಭೂಮಿ ಅಂತ ಶಬ್ದ ಯೂಸ್ ಮಾಡ್ತಾರೆ. ಹಡಿಲು ಭೂಮಿ ಅಂತ, ಬಂಜರ ಭೂಮಿ ಅಂತ ಹೇಳ್ತಾರೆ. ನಾವು ಅದನ್ನ ಒಪ್ಪುದಿಲ್ಲ. ಭೂಮಿ ಯಾವತ್ತು ಬಂಜರು ಇಲ್ಲ. ನಾವು ಕೆಲಸ ಮಾಡಿದ್ರೆ ಅದು ನಂದನವನ್ನ ಆಗ್ತದೆ. ಹಡಿಲು ಭೂಮಿ ಶಬ್ದ ಯೂಸ್ ಮಾಡ್ತಾರೆ. ಹಡಿಲು ಭೂಮಿ ಹೇಳಿದ್ರೆ ಎಲ್ಲರೂ ಬೊಂಬೈಗೆ ಹೋದ್ರು, ಗಲ್ಫಿಗೆ ಹೋದ್ರು, ಕೊರೋನಾ ಬಂತು, ಮತ್ತೆ ವಾಪಸ್ ಬಂದ್ರು, ಮತ್ತೆ ಅವರಿಗೆ ಇದೇ ಭೂಮಿ ಬೇಕಾಯ್ತು. ಹಾಗಿರುವಾಗ ಈ ಬದಲಾದ ಸನ್ನಿವೇಶದಲ್ಲಿ ಖಂಡಿತವಾಗಿ ಇನ್ನು ಮುಂದೆ ಏನಾದ್ರೂ ಲಾಭದಾಯಕ ಉದ್ಯಮ ಅಂತ ಇದ್ರೆ ಈ ಭೂಮಿಯ ಮೇಲೆ ಅದು ಕೃಷಿ ಮಾತ್ರ ಹೇಳುವಂತದನ್ನ ನಾವು ಖಂಡಿತವಾಗಿ ಎಲ್ಲರೂ ನೆನಪಿನಲ್ಲಿ ಇಟ್ಟುಕೊಂಡು ಈ ಒಂದು ಏನು ಭತ್ತದ ಒಂದು ಬೇಸಾಯವನ್ನ ಖಂಡಿತವಾಗಿ ನಮ್ಗೆ ಅದೆಷ್ಟೇ ಶ್ರೀಮಂತಿಕೆ ಬರ್ಲಿ, ಅದೇನೇ ಬರ್ಲಿ, ಆದ್ರೆ ನನ್ನಲ್ಲಿ ಒಂದು ತುಂಡು ಗದ್ದೆ ಇರ್ಬೇಕು ಅಂತ. ನೀವ್ ನೋಡಿ, ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಇಲ್ಲಿಯ ಪರಿಸ್ಥಿತಿ ನೋಡಿ ಒಂದು ಮಾತು ಹೇಳಿ ಹೋಗಿದ್ದಾರೆ. ಏನು ಹೇಳಿದ್ರೆ, ನಿನ್ನ ಜಮೀನಲ್ಲಿ ಸತ್ವಾಂಶ ಇಲ್ಲ, ಜೋರು ಮಳೆ ಬರ್ತದೆ, ಎಲ್ಲ ಕೊಚ್ಚಿಕೊಂಡು ಹೋಗ್ತದೆ, ನೀನ್ ಏನ್ ಮಾಡು, 1 ಎಕರೆ ಭತ್ತದ ಒಂದು ಗದ್ದೆ ಇಡ್ಕೋ, ಸ್ವಲ್ಪ ಕಾಡು ಇಡ್ಕೋ ಅಂತ. ನಮ್ಮಲ್ಲಿ ಕಾಡು ಯಾಕೆ ಹೇಳಿದ್ರೆ, ಕಾಡಿನ ಸೊಪ್ಪನ್ನು ತಂದು ನಾವಿಲ್ಲಿ ಹಾಕ್ಬೇಕು ಅಂತ. ಆದ್ರೆ ಇವತ್ತು ಕಾಡಲ್ಲಿ ಕಡಿದು ನಾವು ರಬ್ಬರ್ ಮಾಡಿದ್ದೇವೆ. ಅದು ಪರ್ಯಾಯ ಕಾಡು ಅಂತೇಳಿ ನಾವು ಎಂಬ ಭ್ರಮಾಲೋಕದಲ್ಲಿದ್ದೇವೆ. ಆದ್ರೆ ಅದು ಸರಿಯಲ್ಲ. ನ್ಯಾಚುರಲ್ ಕಾಡು ಬೇಕು. ಅಲ್ಲಿಯ ಸೊಪ್ಪು ನಮ್ಮ ಗದ್ದೆಗೆ ಬರಬೇಕು. ಗದ್ದೆಯಿಂದ ನಾವು ಭತ್ತ ಬೆಳಿಬೇಕು. ಗದ್ದೆಯಲ್ಲಿ ನೀರು ನಿಲ್ಲಿಸ್ಬೇಕು. ಆಗ ನೀರು ಇಂಗ್ತದೆ. ಮುಂದಿನ ಟೈಮಲ್ಲಿ ನಮ್ಗೆ ನೀರು ಸಿಗ್ತದೆ ಹೇಳುವಂತಹದ್ದು ಅವರ ಚಿಂತನೆ. ಹಾಗಾಗಿ ಈ ಚಿಂತನೆಯನ್ನು ನಾವು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಭತ್ತದ ಬೇಸಾಯವನ್ನು ಖಂಡಿತವಾಗಿ ಉಳಿಸಿ ಬೆಳೆಸಿದಂತದ್ದಾದ್ರೆ ನಮ್ಮಲ್ಲಿ ಕೂಡ ಈ ಒಂದು ಸಮಸ್ಯೆಗಳು ತಪ್ತವೆ. ಸರ್ ಆಗ್ಲಾಗ್ಲೇ ಹೇಳಿದ ಹಾಗೆ ಮಕ್ಕಳು ಇಲ್ಲಿ ಬಂದಿದ್ದಾರೆ. ಖಂಡಿತವಾಗಿ ಅವರು ಹೇಳಿದ್ರೆ ಸಾಕಾಗೋದಿಲ್ಲ, ಕೈ ಹಿಡ್ಕೊಂಡು ಬರ್ಬೇಕು ಇಲ್ಲಿಗೆ. ಅಪ್ಪನನ್ನು ಕರ್ಕೊಂಡು, ಅಮ್ಮನನ್ನು ಕರ್ಕೊಂಡು, ಬಾ ಅಪ್ಪ ಅಲ್ಲಿ ಪಿಕ್ನಿಕ್ ಹೋಗುವ ಧನಂಜಯ ಸರ್ ಮನೆಗೆ, ಅಲ್ಲಿ ಹೋಗಿ ನೋಡುವ, ಅಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿ ನೋಡುವ, ನೀನು ಕೂಡ ನಾಳೆ ಮಾಡುವ ಅಂತ ಹೇಳಿ ಹೇಳುವಂತದ್ದು. ಸಮಯ ಖಂಡಿತವಾಗಿ ಮೀರ್ಲಿಲ್ಲ, ಅವಕಾಶಗಳುಂಟು. ನಾವು ಕೂಡ ಸದಾ ತಯಾರಿದ್ದೇವೆ. ನಿಮ್ಗೆ ಬೇಕಾದಂತಹ ಸಪೋರ್ಟ್ ಮಾಡ್ಲಿಕ್ಕೆ ನಾವು ಕೂಡ ತಯಾರಿದ್ದೇವೆ. ಹಾಗಾಗಿ ಎಲ್ಲರ ಸಹಕಾರದೊಂದಿಗೆ ನಮ್ಮ ಪ್ರತಾಪ್ ಸರ್ ಇದ್ದಾರೆ, ಸರ್ಕಾರದಿಂದ ಕೂಡ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಬಹುದು. ರಮೇಶ್ ಸರ್ ಇದ್ದಾರೆ. ಎಲ್ಲವನ್ನು ಕೂಡ ನಾವು ಸಪೋರ್ಟ್ ಆಗಿ ಮಾಡಿಕೊಂಡು ಎಲ್ಲರೂ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ದೆ ಆದ್ರೆ ಖಂಡಿತವಾಗಿ ಈ ಭತ್ತ ಬೇಸಾಯವನ್ನ ನಾವು ಬೆಳೆಸಿ ಉಳಿಸುವಂತಹ ಪ್ರಯತ್ನವನ್ನು ಮಾಡಬಹುದು ಅಂತ ಹೇಳಿಕೊಂಡು ಈ ಅವಕಾಶಕ್ಕಾಗಿ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ ಸರ್. ಒಂದು ರೈತರ ಕಡೆಯಿಂದ ಒಂದು ಸಣ್ಣ ಮನವಿ ಇದೆ ನಮ್ದು. ನಮಗೆ ಈಗ ಇನ್ನು ಒಂದು ಮೆಷಿನ್ ನೆಸೆಸಿಟಿ ಇಲ್ಲಿಗಿದೆ ಸರ್. ಹೌದು, ಒಂದೇ ಯಾವುದು ಅಂತ ಹೇಳಿದ್ರೆ, ನಮ್ಗೆ ಈ ತರಗೆಲೆಗಳು ಮತ್ತೆ ನಮ್ಮ ತೆಂಗಿನ ಮಡಲುಗಳು ಬಿದ್ದಾಗ ಅದನ್ನ ಒಂದು ಪುಡಿ ಮಾಡುವಂತಹ ಒಂದು ಮೆಷಿನ್ ಬಂದಿದೆ. ಅದನ್ನ ನಮ್ಗೆ ಕಾಂಪೋಸ್ಟ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ತದೆ. ಅದನ್ನ ನಾವು ಒಂದು ಯಂತ್ರಶ್ರೀಯಿಂದ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಗೆ ಎಲ್ಲ ತುಂಬಾ ವೇಸ್ಟ್ ಸಿಗ್ತದೆ. ಅದನ್ನ ನಾವು ಕಂಪೋಸ್ಟ್ ಮಾಡ್ಲಿಕ್ಕೆ ಒಂದು ಆಗುವಂತದ್ದು ಒಂದು. ಇನ್ನೊಂದು ನಮ್ಗೆ ಇಲ್ಲಿ ಈ ಬೇಸಿಗೆಗಾಲದಲ್ಲಿ ಒಂದು ಮಣ್ಣನ್ನ ಅಗತೆ ಮಾಡುವಂತಹ ಒಂದು ಟಿಲ್ಲರ್ ಟೈಪೇ ಒಂದು ಸಣ್ಣ ಫಾರ್ಮೆಟ್ ಬಂದಿದೆ ಸರ್. ಅದನ್ನು ಕೂಡ ಒಂದು ಕೊಟ್ರೆ ನಮ್ಗೆ ಆಗ ಈ ನೀರು ಹರಿದು ಹೋಗುವುದಿಲ್ಲ, ನೀರು ಭೂಮಿಗೆ ಇಂಗುತ್ತದೆ. ಅದನ್ನ ನಾವು ಒಂದು ಕೊಟ್ರೆ ನಮ್ಗೆ ತುಂಬಾ ಯೂಸ್ ಆದಿತ್ತು ಅಂತ ಹೇಳಿ ರೈತರ ಕಡೆಯಿಂದ ಒಂದು ಸಣ್ಣ ಮನವಿಯನ್ನು ಕೊಡುತ್ತೆ ಸರ್. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮವನ್ನು ಚಾಲನೆಯನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡಿದಂತಹ ಇಡೀ ರಾಜ್ಯದಲ್ಲಿ ಯಂತ್ರಶ್ರೀ ಕಾರ್ಯಕ್ರಮವು ಅತ್ಯುತ್ತಮವಾಗಿ ಆಯೋಜನೆಗೊಳ್ಳಿಕ್ಕೆ ನನ್ನಂತ ಕಾರ್ಯಕರ್ತರಿಗೂ ಕೂಡ ನಿರಂತರ ಮಾರ್ಗದರ್ಶನ ನೀಡುತ್ತಿರುವಂತಹ ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕರಿಗೆ ನಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಕೃತಜ್ಞತೆಯನ್ನು ಸಮರ್ಪಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಗೌರವಾನ್ವಿತ ಪ್ರತಾಪ್ ಸಿಂಹ ನಾಯಕರವರು ಈ ಸಂದರ್ಭದಲ್ಲಿ ಮಾತಾಡಬೇಕಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಬೆಳ್ತಂಗಡಿಯ ಪ್ರತಿಷ್ಠಿತ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಆತ್ಮೀಯರಾದ ಶ್ರೀಧರ್ ರೈ, ಜಿಲ್ಲಾ ಉಪ ಗವರ್ನರ್ ಆದ ಡೋಂಗ್ರೆ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ಮಾನ್ಯರೇ, ಅನುಭವದ ಮಾತುಗಳನ್ನ ಮನೋಜ್ರವರು ಬಹಳ ಮನೋಜ್ಞವಾಗಿ ಇಡೀ ಸಭೆಗೆ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಪಡ್ತೇನೆ.
ನಾನು ಆಲೋಚನೆ ಮಾಡ್ತಾ ಇದ್ದೆ ಕೂತು, ನಾನು ಬೆಂಬಲ ಮಾತ್ರ ಕೊಡ್ಬೋದು. ಯಾಕೆಂತ ಹೇಳಿದ್ರೆ ನನಗೆ ಗದ್ದೆಯೂ ಇಲ್ಲ, ಭೂಮಿಯೂ ಇಲ್ಲ, ನನಗೆ ಇದರ ಅನುಭವವೂ ಇಲ್ಲ. ಆದ್ರೆ ನೋಡಿ, ಆದ್ರೆ ಮಕ್ಕಳಲ್ಲಿ ಇಲ್ಲಿ ಮಕ್ಕಳಿರೋದ್ರಿಂದಾಗಿ ಒಂದು ಎರಡು ಮಾತು, ಸ್ವತಃ ಅನುಭವ ಮಾಡದೆ ಬರೀ ಮಾತು ಮಾತಾಡಿದ್ರೆ ಅದು ಮುಟ್ಟುವುದಿಲ್ಲ ಹೇಳ್ತಾರೆ. ನಾವು ಇಲ್ಲಿ ಸ್ವಲ್ಪ ಆಲೋಚನೆ ಮಾಡಿದ್ರೆ ಅವರ ಮಾತಲ್ಲಿ ಬಂತದು. ಯಾಕೆ ಭತ್ತದಿಂದ ಅಡಿಕೆಗೆ ಹೋಗ್ತಾ ಇದ್ದಾರೆ? ಎಲ್ಲವನ್ನೂ ಈಗ ಲಾಭ ನಷ್ಟದ ದೃಷ್ಟಿಯಲ್ಲೇ ನೋಡ್ತೀರಿ ಅಂತ ಹೇಳಿ ಆದ್ರೆ ಭತ್ತಕ್ಕೆ ಯಾರು ಹೋಗುವುದಿಲ್ಲ. ಯಾಕೆಂದ್ರೆ ಇದರಿಂದ ಲಾಭ ಇಲ್ಲ ಅಂತ ಹೇಳುವಂಥದ್ದು ರೈತರ ಮನಸ್ಸಿನಲ್ಲಿ ಬಂದು ಹೋಗಿದೆ. ಹಾಗಾಗಿ ಯಾರು ಭತ್ತಕ್ಕೆ ಹೋಗ್ತಾ ಇಲ್ಲ. ನಮ್ಮ ಹಿರಿಯರು ಹೇಳ್ತಿದ್ರು, ಯಾರು ಭತ್ತದ ಕೃಷಿಯನ್ನು ಮಾಡ್ತಾರೆ ಅವರಿಗೆ ಊಟಕ್ಕಂತೂ ಖಂಡಿತ ತೊಂದರೆ ಆಗುವುದಿಲ್ಲ, ಊಟಕ್ಕಂತೂ ಖಂಡಿತ ತೊಂದರೆ ಆಗುವುದಿಲ್ಲ. ಆದರೆ ಇವತ್ತಿನ ಜೀವನದ ಮಟ್ಟ ಸ್ವಲ್ಪ ಸ್ತರ ಏರಿರುವುದರಿಂದ, ಖರ್ಚು ಹೆಚ್ಚಿಗೆ ಇರುವುದರಿಂದ ಭತ್ತಕ್ಕೆ ಹೋದ್ರೆ ಆ ಖರ್ಚನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಭಾವನೆ ಬಂದ ಕಾರಣಕ್ಕೆ ನಾವು, ನನ್ನ ಮಾತನ್ನು ನಿಲ್ಲಿಸ್ತೇನೆ, ಈಗ ಕನ್ನಡ ಕಲಿಬೇಕು ಅಂತೇಳಿ ಎಲ್ಲರೂ ಹೇಳುದು, ಆದ್ರೆ ಎಲ್ಲರೂ ಮಕ್ಕಳನ್ನು ಕಳಿಸುವುದು ಮಾತ್ರ ಇಂಗ್ಲಿಷ್ ಮೀಡಿಯಂಗೆ. ಮತ್ತೆ ಕನ್ನಡ ಉಳಿಯುವುದು ಹೇಗೆ? ಸೈನಿಕರಾಗಬೇಕು ಅಂತೇಳಿ ಹೇಳೋದು. ನಮ್ಮ ಮನೆಯಲ್ಲೆಲ್ಲ ಪಕ್ಕದ ಮನೆಯವರು ಬೇಕಾದ್ರೆ ಸೈನಿಕರ ಇದಕ್ಕೆ ಹೋಗ್ಲಿ. ಈ ಮನಸ್ಥಿತಿಯಲ್ಲಿ ಇದನ್ನ ಉಳಿಸಿ ಬೆಳೆಸೋದಕ್ಕೆ ಒಂದು ಅರ್ಥದಲ್ಲಿ ಪ್ರವಾಹದ ವಿರುದ್ಧವೇ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಪೂಜ್ಯ ಧರ್ಮಾಧಿಕಾರಿಗಳು ಅವರೊಂದು ಶ್ರಮ ಪಡ್ತಾ ಇದ್ದಾರೆ. ಧನಂಜಯರಂಥವರು ಅದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ನಾನು ರೋಟರಿ ಅಧ್ಯಕ್ಷ ಆಗಿದ್ದಾಗಿಂದಲೂ ಪ್ರಾರಂಭ ಮಾಡಿದ್ದಾರೆ, ಅದರ ಮೊದಲು ಪ್ರಾರಂಭ ಮಾಡಿದ್ದಾರೆ. ಈ ದೃಷ್ಟಿಯಲ್ಲಿ ಈ ಪ್ರಯತ್ನಕ್ಕೆ ನಮ್ಮದು ಬೆಂಬಲ ನೀಡುವ ಅಂತೇಳಿ ಹೇಳ್ತಾ, ಬಹಳ ಸೂಕ್ಷ್ಮ ಸಾಮಾನ್ಯ ಜ್ಞಾನ ಅದು. ಇಲ್ಲಿ ನಮ್ಮ ಮಣ್ಣು ನೀರನ್ನ ಹಿಡ್ಕೊಳ್ಳುವ ಮಣ್ಣಲ್ಲ. ಹಾಗಾಗಿ ಇಲ್ಲಿ ಎಷ್ಟೇ ಮಳೆ ಬಂದರೂ ನೀರು ಹರಿದು ಹೋಗ್ತದೆ. ಇಲ್ಲಿ ನೀರು ನಿಲ್ಲಿಸುವ ವ್ಯವಸ್ಥೆಯನ್ನು ಎಲ್ಲಿಯವರೆಗೆ ಮಾಡೋದಿಲ್ಲ ಅಲ್ಲಿಯವರೆಗೆ ಜಲಮಟ್ಟ ಮೇಲೆ ಬರುವುದಕ್ಕೆ ಸಾಧ್ಯ ಇಲ್ಲ. ಭತ್ತಕ್ಕೂ ಅಡಿಕೆಗೂ ವಿರುದ್ಧ ಏನು ಅಂತ ಹೇಳಿದ್ರೆ, ಭತ್ತ ನೀರನ್ನ ನಿಲ್ಲಿಸ್ತದೆ, ಅಡಿಕೆ ನೀರನ್ನ ಓಡಿಸ್ತದೆ. ಹೇಗೆ ಅದು ಇಲ್ಲಿ ಜಲಮಟ್ಟ ಹೆಚ್ಚಾಗುವುದು? ಎಲ್ರೂ ಅಡಿಕೆ, ಯಾಕಂದ್ರೆ ಅಡಿಕೆಯ ಬುಡದಲ್ಲಿ ನೀರು ನಿಂತ್ರೆ ಹೌದು. ಹಾಗಾಗಿ ನಮ್ಮಲ್ಲಿಗೆ ಅದೇ ಕಾರಣಕ್ಕೆ ಭತ್ತವನ್ನೇ ಇಟ್ಟದ್ದು. ಈಗ ಒಂದು ಸ್ವಲ್ಪ ಅಲ್ಲಲ್ಲಿ ವೆಂಟೆಡ್ ಡ್ಯಾಮ್ ಮಾಡಿದರ ಪರಿಣಾಮವಾಗಿ ಒಂದಷ್ಟು ಪ್ರದೇಶದಲ್ಲಿ ನೀರು ನಿಲ್ಲುವುದರಿಂದಾಗಿ ಈ ದೃಷ್ಟಿಯಲ್ಲಿಯೂ ಕೂಡ ಇಲ್ಲಿ ಬಂದ ಕೃಷಿಕರೊಬ್ಬರು ಹೇಳಿದ್ರು, ನಮ್ಮ SDM ಕಾಲೇಜಿನಲ್ಲಿ ಇದ್ದು ಈಗ ಫ್ರಾನ್ಸಿಸ್ರು ಅವರು ಹೇಳಿದ್ರು, ಬೆಳೆ ವಿಮೆ ಇನ್ನೊಂದು ಮತ್ತೊಂದು ಎಲ್ಲವೂ ಅಡಿಕೆಗೆ ಇದೆ, ಭತ್ತಕ್ಕೆ ಯಾಕಿಲ್ಲ ಎಂದು. ಬೆಂಬಲ ಬೆಲೆ ಅಡಿಕೆ ಬೆಳೆಯುವವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ, ಈಗ ಮನೋಜರು ಹೇಳಿದ ಹಾಗೆ ಸಾಂಪ್ರದಾಯಿಕವಲ್ಲದ ಸ್ಥಳಗಳಿಗೆ ಈಗ ಅಡಿಕೆ ಹೋಗ್ತದೆ. ಎಲ್ಲಿ ಭತ್ತ ಬೆಳಿಬೇಕು ಅಲ್ಲಿ ಹೋಗ್ತದೆ ಅಂತ ಹೇಳುವಂತದ್ದನ್ನು ಹೇಳ್ತಾ, ಬಹುಶಃ ತುಂಬಾ ಮಂದಿಗೆ ಇನ್ನೂ ಸಹ ನಾನು ಮಾಜಿ ಆಗಿದ್ದೇನೆ ಅಂತ ಹೇಳಿ ಗೊತ್ತಿಲ್ಲ, ಆದ್ರೂ ನನಗೊಂದು 6 ವರ್ಷದ ಅನುಭವವನ್ನ ನೀವೆಲ್ಲ ನಿಮ್ಮ ಆಶೀರ್ವಾದದಿಂದ ಸಿಕ್ಕಿದೆ. ನನಗೆ ಹೇಳಲಿಕ್ಕೆ ಇನ್ನು ಅಲ್ಲಿ ಅವಕಾಶ ಇಲ್ಲ, ಆದ್ರೆ ಇನ್ನೊಬ್ಬರ ಹತ್ರ ಹೇಳಿಸುವ ಸಂಪರ್ಕ ಕಳೆದ 6 ವರ್ಷದಲ್ಲಿ ಸಿಕ್ಕಿದೆ. ನೀವೇನು ಕೃಷಿಕರು ಭಾವನೆಯನ್ನು ಕೊಟ್ಟಿದ್ದಾರೆ. ಕೇರಳದಲ್ಲಿದೆ, ಭತ್ತ ಬೆಳೆಯುವವರಿಗೆ ಬೆಂಬಲ ಬೆಲೆಯನ್ನ ಕೊಡ್ತಾರೆ. ಕರ್ನಾಟಕದಲ್ಲಿ ಇದನ್ನು ನಾವು 2-3 ಬಾರಿ ಅಲ್ಲಿ ಹೇಳಿದ್ದೇವೆ. ಆದ್ರೆ ಸರ್ಕಾರ ಅಂತ ಹೇಳಿದ ಮೇಲೆ ಅದು ಸ್ವಲ್ಪ ನಿಧಾನ, ಅದು ಎಲ್ಲ ಆಲೋಚನೆ ಆಗಿ ಹೋಗುವಾಗ ಒಮ್ಮೊಮ್ಮೆ ಒಂದೊಂದು ತಲೆಮಾರೆ ಹೋಗ್ತದೆ. ಆದರೂ ಸಾಧ್ಯವಾದಷ್ಟು ಬೇಗ ಆಗುವ ಹಾಗೆ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಮತ್ತೊಮ್ಮೆ ರೋಟರಿಯ
ಕ್ಷೇತ್ರದ ಮತ್ತು ಧನಂಜಯರಂತಹವರ ಪ್ರಯತ್ನಕ್ಕೆ ಇಡೀ ರಾಜ್ಯದಲ್ಲಿ ಓಡಾಡಿದ ಅನುಭವ ಅವರ ಮಾತುಗಳಲ್ಲಿ ಕಾಣ್ತಾ ಇತ್ತು ಮನೋಜ್ರಿಗೆ. ಅವರಿಗೆ ಇದೊಂದು ಸ್ಫೂರ್ತಿ ಆಗ್ಲಿ, ಇಡೀ ಎಲ್ರಿಗೂ ಸ್ಫೂರ್ತಿ ಆಗ್ಲಿ. ಮಕ್ಕಳು ಧನಂಜಯರು ಹೇಳಿದ ರೀತಿಯಲ್ಲಿ ಅಲ್ಲ, ಸರ್ಕಾರವನ್ನೇ ಮಕ್ಕಳು ಬದಲು ಮಾಡಿದ್ದಾರೆ, ನೆನಪಿರ್ಲಿ. ತಮಿಳುನಾಡಿನಲ್ಲಿ ಈ ಬಾರಿ ಸರ್ಕಾರ ಬಂದಿರುವುದು ಮಕ್ಕಳ ಕಾರಣಕ್ಕೆ. ಇವತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳು ಯಾರಿಗೂ ಹೆದರುವುದಿಲ್ಲ, ಆದ್ರೆ ಹೆದರ್ತಾರೆ ಅಂತ ಹೇಳಿ ಆದ್ರೆ ಈಗ ಯುವಕರಿಗೆ, ಮಕ್ಕಳಿಗೆ. ಹಾಗಾಗಿ ಎಂತ ಬದಲಾವಣೆಯನ್ನು ತರಲಿಕ್ಕೂ ಸಾಧ್ಯ. ಮತ್ತು ಕೃಷಿ ಅಥವಾ ಭತ್ತದ ಕೃಷಿ ಅಂತ ಹೇಳುವಂತದ್ದು ನಮ್ಮಲ್ಲಿ ಅದನ್ನೊಂದು ತಪಸ್ಸು ಅಂತೇಳಿ ಹೇಳ್ತಾರೆ. ಊಟವನ್ನ ಯಜ್ಞಕ್ಕೆ ಹೋಲಿಸಿದ್ದಾರೆ, ಈ ಭತ್ತದ ಕೃಷಿಯನ್ನ ತಪಸ್ಸಿಗೆ ಹೋಲಿಸಿದ್ದಾರೆ. ಯಾಕೆಂದ್ರೆ ಕೊನೆಗೆ ಇನ್ನು ನಾನು ಸ್ವಲ್ಪ ಹೊತ್ತು ಮಾತಾಡಿದ್ರೆ ಊಟದ ಹೊತ್ತಾಗ್ತದೆ, ನೆನಪು ಬರುವುದು ಅನ್ನವೇ. ಹಾಗಾಗಿ ಅನ್ನ ಬ್ರಹ್ಮನ ಒಂದು ಪೂಜೆ ತಪಸ್ಸನ್ನ ಎಲ್ರೂ ಸೇರಿ ಮಾಡೋಣ ಅಂತೇಳಿ ಹೇಳ್ತಾ, ಅನಿರೀಕ್ಷಿತವಾಗಿ ಬಂದು ನಾನು ರೋಟ್ರಿ ಹಾಗೆ ಇಲ್ಲಿ ಒಂದು ಗಳಿಗೆ ಹೋಗುವಾಗ ದಾರಿಯಲ್ಲ ಶ್ರೀಧರರು ತುಂಬಾ ಬಾರಿ ನನ್ನನ್ನು ಕರಿತಾ ಇದ್ದಾರೆ. ಅವರ ಅಧ್ಯಕ್ಷರಾದ ಮೇಲೆ ಯಾವುದೇ ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಈ ಕಾರ್ಯಕ್ರಮಕ್ಕೆ ಮುಖ ತೋರಿಸಿ ಹೋಗುವ ಅಂತ ಹೇಳಿ ಬಂದದ್ದು. ಮತ್ತೆ ಇದು ನಮ್ಮದೇ ಮನೆ, ಈಗ ಇನ್ನೂ ಹೆಚ್ಚಿನ ಸಂಬಂಧ ಇಲ್ಲಿ ಆಗಿದೆ ಅಂತ ಹೇಳುವ ಕಾರಣಕ್ಕೆ ಮನೆಯಿಂದ ಹೊರಡುವಾಗಲೇ ನನಗೆ ಮನೆಯವರು ಸಹ ಹೇಳಿದ್ರು, ಹೋಗಿ ಅಲ್ಲಿ ಒಮ್ಮೆ ಮುಖ ತೋರಿಸಿ ಹೋಗಿ ಅಂತ ಹೇಳಿ. ಅವರ ಆಜ್ಞೆಯನ್ನು ಪಾಲಿಸ್ಲಿಕ್ಕೆ ಬಂದದ್ದು ನಾನು. ಆದ್ರೆ ಕಾರ್ಯಕ್ರಮಕ್ಕೆ ಬಂದದ್ದು ಬಹಳ ಖುಷಿ ಕೊಟ್ಟಿತು. ಈ ಕಾರ್ಯಕ್ರಮದ ಜೊತೆಗೆ ನಾವು ಇರಬೇಕಾದವರು ಅಂತ ಹೇಳುವಂತದ್ದನ್ನು ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ. ಹೀಗೆ ನಮ್ಮೆಲ್ಲರಿಗೂ ಕೂಡ ನಿರಂತರ ಮಾರ್ಗದರ್ಶನವನ್ನು ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಪ್ರೇರಣೆಯ ಮಾತನಾಡಿದಂತಹ ಗೌರವಾನ್ವಿತ ಪ್ರತಾಪ್ ಸಿಂಹ ನಾಯಕ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ವಂದನೆಯನ್ನು ಸಮರ್ಪಿಸುತ್ತಾ, ಇದೀಗ 2 ಜನ ಲಾಯ್ಲ ಗ್ರಾಮದಲ್ಲಿ ನಿರಂತರವಾಗಿ ಭತ್ತ ಕೃಷಿಯನ್ನು 2 ಬೆಳೆ ಮಾಡಿಕೊಂಡು ಬರುತ್ತಿರುವಂತಹ 2 ಜನ ರೈತರನ್ನು ಗುರುತಿಸುವಂತಹ ಸಮಯ. ಇವತ್ತು ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಹತ್ತಿರದಲ್ಲಿ ಲಾಯ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಲಾಯ್ಲದ ಸಿಟಿ ಭಾಗದಲ್ಲಿಯೂ ಕೂಡ ಇಂತಹ ವಾಣಿಜ್ಯಕರಣವಾಗಿ ಬೆಳೆಯುವಾಗ ಕೂಡ ಭತ್ತದ ಕೃಷಿಯನ್ನು ನಿರಂತರ 2 ಬೆಳೆ ಮಾಡುತ್ತಿರುವಂತಹ ಗೌರವಾನ್ವಿತ ಫ್ರಾನ್ಸಿಸ್ ಮಿರಂತ ಹಾಗೂ ಜೋಕಿಮ್ ಲೋಪ್ ಇವರ ಅನಿವಾರ್ಯವಾಗಿ ಇವರಿಗೆ ಬರ್ಲಿಕ್ಕಾಗಲಿಲ್ಲ, ಇವರ ಧರ್ಮಪತ್ನಿ ಬಂದಿದ್ದಾರೆ ಜೂಲಿಯನ್. ಇವರನ್ನು ಕೂಡ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ, ಈ ಸಂದರ್ಭದಲ್ಲಿ ರೋಟರಿ ವತಿಯಿಂದ ಹಾಗೂ ಯೋಜನೆಯ ಒಟ್ಟು ಸೇರುವಿಕೆಯ ಜೊತೆಯಲ್ಲಿ ಇದೀಗ ಗೌರವದ ಸಮರ್ಪಣೆಯನ್ನು ಮಾಡುವಂತಹ ಸಂದರ್ಭ. ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಇದೀಗ ಫ್ರಾನ್ಸಿಸ್ ಮಿರಂತ ಹಾಗೂ ಜೂಲಿಯನ್ ಸುಮಾರು ಲಾಯ್ಲದಿಂದ 100ರಿಂದ ಜೂಲಿಯನ್ ಲೋಬು 100ರಿಂದ ಇದೆ. ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿ ಭತ್ತ ಕೃಷಿಯನ್ನು ಮಾಡ್ತಾನೆ. ಸರಿಸುಮಾರು 70 ವರ್ಷದ ಪ್ರಾಯದಲ್ಲಿಯೂ ಕೂಡ ನಿರಂತರವಾಗಿ ಗದ್ದೆಗೆ 2ರಿಂದ 3 ಬಾರಿ ಭೇಟಿಯನ್ನು ನೀಡಿ, ಯಾರಾದರೂ ಕೃಷಿಯನ್ನು ಮಾಡುವಾಗ ಅವರಿಗೆ ಫೋನ್ ಮೂಲಕ ಮಾರ್ಗದರ್ಶನವನ್ನು ನೀಡಿ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುತ್ತಿರುವಂತಹ ಫ್ರಾನ್ಸಿಸ್ ಮಿರಂದ ಹಾಗೂ ಬಹಳ ಚೆನ್ನಾಗಿ ಅರ್ಥಗರ್ಭಿತವಾಗಿ ಭತ್ತ ಕೃಷಿಯನ್ನು ಮಾಡುತ್ತಿರುವಂತಹ ಜೋಕಿಮ್ ಲೋಗ್ವು, ಇವರು ಕೂಡ ನಮ್ಮೆಲ್ಲರ ಕಾರ್ಯಕ್ರಮಗಳು ಕೂಡ ಜೊತೆ ಆಗ್ತಾರೆ. ಭತ್ತ ಕೃಷಿಗೆ ಇನ್ನೊಬ್ಬರಿಗೂ ಕೂಡ ಮಾರ್ಗದರ್ಶನ ನೀಡ್ತಾರೆ. ವಿಶೇಷವಾಗಿ ಇವರಲ್ಲಿ ಗಮನಿಸಬೇಕಾದುದು, ಇವರು ಭತ್ತ ಕೃಷಿಯ ಮೊದಲಾಗಿ 1.5 ತಿಂಗಳು ಮೊದಲು ಡಯಂಚ ಅಥವಾ ಅಗಸೆಯ ಗೊಬ್ಬರದ ಬೀಜವನ್ನು ಕೂಡ ಹಾಕಿ ಸಾವಯವವಾಗಿ ಭತ್ತ ಕೃಷಿಯನ್ನು ಮಾಡುವಂತಹ ರೈತರನ್ನು ಇದೀಗ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಗುರುತಿಸುವಂತಹ ಸಮಯ. ನಮ್ಮ ಇಲಾಖೆಯಿಂದ ನಾವು ಇವು SKDRDP ಅವರಿಗೆ ಎಲ್ಲಾ ರೀತಿಯ ಸಹಕಾರವನ್ನ ಭತ್ತ ಬೆಳೆಯಕ್ಕೆ ನಾವು ಕೊಡ್ತೇವೆ. ಆಸಕ್ತ ರೈತರು ನಮ್ಮಲ್ಲಿ 50% ಆಧಾರದಲ್ಲಿ ಭತ್ತ ಬೆಳೆಯೋ ಭತ್ತ ಪ್ಯಾಡಿ ಟ್ರಾನ್ಸ್ಪ್ಲಾಂಟರ್ ಉಂಟು. ಆಸಕ್ತ ರೈತರು ಅಪ್ಲಿಕೇಶನ್ ಹಾಕಿದ್ರೆ ಅದು ಸಬ್ಸಿಡಿ ರೂಪದಲ್ಲಿ ಕೊಡ್ತೇವೆ. ಇಷ್ಟೇ ನನ್ನ ಮಾತನ್ನು. ದಯವಿಟ್ಟು ನಾವು ಏನು ಸಹಕಾರ ಬೇಕೋ ಆ ಸಹಕಾರವನ್ನು ಕೊಡ್ತೇವೆ ಅಂತ. ಯಾರು ಕೂಡ ರೈತರು
ನೇರವಾಗಿ ಹಿಂದಿನ ಎಡಿಎಯನ್ನು ಸಂಪರ್ಕ ಮಾಡಬಹುದು. ಯಾರಾದ್ರೂ ನಾವು ಕಣ್ಣಲ್ಲಿ ನೋಡಿದಂತದ್ದು ಯಾರಾದ್ರೂ ರೈತರು ಅಲ್ಲಿ ನಿಂತಿದ್ರು ಕೂಡ ಅವರನ್ನು ಕರೆದು ಮಾತನಾಡಿ ಅವರಿಗೆ ಬೇಕಾದಂತಹ ಸವಲತ್ತನ್ನು ಕೊಡುವಂತಹ ಒಬ್ಬ ಹೃದಯ ತುಂಬಿದ ಅಧಿಕಾರಿ. ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ವಂದನೆಗಳು. ಯಾರು ಕೂಡ ರೈತರು ನೇರವಾಗಿ ಅವರನ್ನು ಸಂಪರ್ಕ ಮಾಡ್ಲಿಕ್ಕೆ ಅವಕಾಶವನ್ನು ಅವರೇ ಕೇಳ್ತಾರೆ. ಮಕ್ಳೇ, ಕೃಷಿ ಇಲಾಖೆಯ ಆಫೀಸ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ, ಗೊತ್ತಿದೆಯಾ ಮಕ್ಳೇ? ಕೃಷಿ ಇಲಾಖೆಯ ಗೊತ್ತಿದೆ ಸರ್. ಸನ್ಮಾನ್ಯ ಸದಸ್ಯರು ಹೇಳಿದಾಗೆ ಭತ್ತದ ಬಗ್ಗೆ ನಮ್ಗೆ ಏನಾದ್ರು ಪ್ರೋತ್ಸಾಹ ಸಿಗುವಂತ ಏನಾದ್ರು ಕಾರ್ಯಕ್ರಮ ಅಥವಾ ಏನಾದ್ರು ಸಲಹೆಗಳು ನಾವು ಯಾವ ರೀತಿ ಅದನ್ನು ಮಾಡ್ಬೇಕು, ಹವಾಮಾನ ವರದಿ ಏನೆಲ್ಲ ಇದೆ ಅದ್ರಲ್ಲಿ ಅಲ್ಲ, ಅದು ನಾವು ಸಿಎದಾಗಿ ಕೊಟ್ಟಾಗ ಈಗ ಅದು ಯಾರಿಗೂ ಬರ್ಲಿಲ್ಲ ಇಷ್ಟ ಅವ್ರಿಗೆ ಬರೋದಿಲ್ಲ. ನಾವು ಭತ್ತ ಬೆಳೆಯೋ ರೈತರಿಗೆ ಅದನ್ನು 100% ಅಲ್ಲಿ ಭತ್ತನೇ ಕೊಡ್ತಾ ಇದ್ದೇವೆ. ಅದು ಮುಂದೆ ಯಾರು ರೈತ ಬರ್ತಾ ಇಲ್ಲ. ನಾನೇ ಗೊತ್ತಲ್ಲ, ನಾನೇ ಹೇಳ್ತಾ ಇರೋದು ಈಗ ಅಡಿಕೆಗೆಲ್ಲ ತುಂಬಾ ಸಹಕಾರ ಕೊಡ್ತಾರೆ. ಭತ್ತದ ಬೆಳೆಗೆ ಈಗ ಮಾಡುದಿಲ್ಲ ಅಂದ್ರೆ ನಾವು ಹೇಳ್ತೇವೆ ಸರಿ, ನಾವು ಹೇಳ್ತೇವೆ ಸರಿ, ಆದ್ರೆ ಅದಕ್ಕೆ ನಮ್ಗೆ ಬೇಕಾದಂತಹ ಪ್ರೋತ್ಸಾಹ ಅಥವಾ ನಮ್ಗೆ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆದಿತ್ತು ಅಂತೇಳಿ ನಾನಿಲ್ಲಿ, ನಾವಿಬ್ಬರು ಮಾತ್ರ ಅಲ್ಲ, ತುಂಬಾ ಕೃಷಿಕರು ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ಏನಾದ್ರು ಮಾಹಿತಿ ತಮಗೆ ಕೊಡಿಕೆ ಆಗ್ತದೆ ಅಂತ ಹೇಳಿ ನಾನು ಕೇಳ್ತೇನೆ. ನಾವು 100% ಸಬ್ಸಿಡಿ ರೂಪದಲ್ಲಿ ಭತ್ತದ ಬೀಜನೇ ಕೊಟ್ಟಿವಿ. ಬಟ್ ಅದು ತಗೊಳಕ್ಕೆ ಯಾರು ಮುಂದೆ ಬರ್ತಿಲ್ಲ. ನಾವೇ ಬೀಜ ನಮ್ಮಲ್ಲಿ ಇದೆ, ಬೀಜ ನಮ್ಮಲ್ಲಿ ಇದೆ, ನಾವು ಮಾಡ್ತೇವೆ, ನಾವೇ ಸ್ವಂತ ಮಾಡ್ತೇವೆ. ಎಸ್, ಅದಕ್ಕೆ ಬೇರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ನಾವು ಕೊಡ್ತೇವೆ. ನ್ಯೂಟ್ರಿಯನ್ಸ್ ಎಲ್ಲ ಮತ್ತೆ ವಿಮೆಗೆ ಈಗ ನಮ್ಗೆ ಹಂದಿ ಉಪದ್ರ ಇದೆ, ಮತ್ತೆ ಮಂಗಗಳ ಉಪದ್ರ ಇದೆ, ನಾವೇ ಉಪದ್ರ ಇದೆ. ನಷ್ಟ ಆದ್ರೆ ಏನಾದ್ರು ನೀವು ಕೊಡ್ತೀರಾ? ನಷ್ಟ ಆದ್ರೆ ನಾವು ವಿಮೆ ಪರಿಹಾರ ಕೊಡ್ತಾವಲ್ಲ, ಎಲ್ಲರೂ ವಿಮೆ ಕಟ್ಟಿಕೊಂಡ್ರೆ ನಾವು ನಿಮ್ಗೆ ಕೊಡ್ತೇವೆ. ಹೌದು. ಆಗಸ್ಟ್, ಈಗ ನಮಗೆ ಆಗಸ್ಟ್ 14ರವರೆಗೆ ಟೈಮ್ ಇದೆ. ಸರ್ ಕೊಡಿ, ಮುಂದೆ ಹೋಗಿದೆ ಈಗ. ನಮಗೆ ಆಗಸ್ಟ್ 14ರವರೆಗೂ ವಿಮೆ ಕಟ್ಟಲಿಕ್ಕೆ ಟೈಮು ಇನ್ನೂ ಇದೆ. ಆಸಕ್ತ ರೈತರು ತಮಗೆ ಭತ್ತದ ಗದ್ದೆ ಇದ್ದಲ್ಲಿ ಅದನ್ನು ವಿಮೆ ಕಟ್ಕೋಬಹುದು. ನಾವು ಬೈ ಚಾನ್ಸ್ ನಿಮಗೆ ಬರಗಾಲ ಅಂತ ಡಿಕ್ಲೇರ್ ಆದಾಗ ಅದನ್ನ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಮೇಲೆ ನಿಮ್ಗೆ ಬೆಳೆ ವಿಮೆ ಅದು ಬರೋದು. ಇಲ್ಲ ಇಲ್ಲ, ಅದಕ್ಕೇನು ಸಿಗಲ್ಲ. ಆ ಬೆಳೆ ಏನಾದ್ರೂ ನಷ್ಟ ಆಗ್ಲಿಲ್ಲ ಅಥವಾ ಬರ ಇಲ್ಲಿ ಡಿಕ್ಲೇರ್ ಆಗ್ಲಿಲ್ಲ ಅಂದ್ರೆ ನಿಮಗೆ ಅದರಿಂದ ಏನು ಪರಿಹಾರ ಸಿಗಲ್ಲ. ಅದ್ರ ಫಾರೆಸ್ಟ್ ಇಲಾಖೆಯವರೇ ಕೊಡ್ಬೇಕು. ಅದನ್ನ ಫಾರೆಸ್ಟ್ ಇಲಾಖೆಯವ್ರು ಕೊಡ್ಬೇಕು. ನಾವು ಈ ಹಂದಿ ಕಾಟ ಹಂಗೆಲ್ಲ ಆದ್ರೆ ಕೊಡಲ್ಲ. ಆಯ್ತು. ಈಗ ಸೊ ಏನಾಗಿದೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಸೊ ಈಗ ತೋಟಗಾರಿಕೆ ಇಲಾಖೆಯವರು ವಿಮೆ ಕಟ್ತಾರೆ. ಅಲ್ಲಿ ತೋಟಗಾರಿಕೆ ಬೆಳೆಗೆ ಮತ್ತೆ ಕಾಳುಮೆಣಸಿಗೆ ಕಟ್ತಾರೆ. ಸೊ ಅದು ಬೇಸ್ಡ್ ಆನ್ ಹವಾಮಾನ ಆಧಾರಿತ ಬೆಳೆ ವಿಮೆ ಬರುತ್ತೆ ಅದಕ್ಕೆ. ಸೊ ಹಾಗಾಗಿ ಅಲ್ಲಿ ಬಂದೇ ಬರುತ್ತೆ ಅಂತ ಕಟ್ತಾರೆ. ನಮ್ಮಲ್ಲಿ ಬೆಳೆ ವಿಮೆನೆ ನಿಮಗೆ ಬರಲ್ಲ. ಸೊ ಹಾಗಾಗಿ ನಮ್ಮ ಭತ್ತಕ್ಕೆ ಯಾರು ಕಟ್ಟೋದೇ ಇಲ್ಲ. ಸೊ ಇರೋದೇ 500 ಹೆಕ್ಟೇರ್ ಆದ್ರಿಂದ ಸೊ ಸ್ವಲ್ಪ ಭೂಮಿ ಇರೋದು. ಏನು ಪ್ರೋತ್ಸಾಹ ಕೊಡ್ತೀರಿ ಅಂತ ನಾನು ಕೇಳೋದು. ನಮ್ಗೆ ಏನು ಪ್ರೋತ್ಸಾಹ ನೀವು ಮಾಡ್ತೀರಿ? ಅದೇ ಬೆಳೆ ವಿಮೆನೆ ಕೊಡ್ಬೇಕು ನಾವು. ನೀವು ಏನು ಬರಗಾಲ ಬಂದ್ರೆ ಮಾತ್ರ ಅಲ್ವಾ? ಅದು ಬಿಟ್ರೆ ನಮ್ ಇಲಾಖೆಯಿಂದ ನಿಮಗೆ ಸಬ್ಸಿಡಿ ರೂಪದಲ್ಲಿ ಪೈಪ್ಸ್ ಕೊಡ್ತೇವೆ. ಕೃಷಿ ಮೆಕನೈಸೇಷನ್ ಇದರಲ್ಲಿ ಕೃಷಿ ಯಾಂತ್ರೀಕರಣದಲ್ಲಿ ನಾವು ಮಿಷಿನರೀಸ್ ಕೊಡ್ತೇವೆ, ಬಿಳಿ ಪೈಪ್ ಕೊಡ್ತೇವೆ, ಕೃಷಿ ಸುಣ್ಣ ಕೊಡ್ತೇವೆ, ಜಿಂಕ್ ಸಲ್ಫೇಟ್ ಕೊಡ್ತೇವೆ. ಎಲ್ಲ ಸೌಲಭ್ಯ ಉಂಟು, ಬಂದು ನೀವು ತಗೋಬೇಕು. ಶ್ರೇಷ್ಠವಾದಂತಹ ರೈತರು ಬಹಳ ಚೆನ್ನಾಗಿರುವಂತಹ ಮಾತಿನೊಂದಿಗೆ ನಮಗೆ ಸಹಕರಿಸಿದಂತಹ ಗೌರವಾನ್ವಿತ ರಮೇಶ್ ಸಿಕ್ಕೇರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಎಲ್ಲ ರೈತರು ನೇರವಾಗಿ ಅವರನ್ನು ಸಂಪರ್ಕ ಮಾಡಬಹುದು. ಒಂದು ಅದ್ಭುತ ರೀತಿಯಲ್ಲಿ ಸ್ಪಂದಿಸುವಂತ ಒಬ್ಬ ಅಧಿಕಾರಿ ನಮಗೆ ಸಿಕ್ಕಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಕೇಂದ್ರ ಬಿಂದು ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ರೋಟೇರಿಯನ್ ಶ್ರೀಧರ್ ಕೆವಿ ಅಧ್ಯಕ್ಷರು, ರೋಟರಿ ಕ್ಲಬ್ ಬೆಳ್ತಂಗಡಿ, ಇವರಿಂದ ಅಧ್ಯಕ್ಷೀಯ ಮಾತು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕೃಷಿಕ ಮಿತ್ರರೇ, ಪ್ರೀತಿಯ ಮಕ್ಕಳೇ ಹಾಗೂ ರೋಟರಿ ಕುಟುಂಬದ ಎಲ್ಲ ಸದಸ್ಯರೇ, ಪ್ರತಿ ನಮ್ಮ ಈ ಜುಲೈ ಮತ್ತು ಆಗಸ್ಟ್ ತಿಂಗಳು, ನಾವು ತುಳುವಿನಲ್ಲಿ ಹೇಳ್ತಾರೆ ಕಾರ್ತೆಲ್ ಮತ್ತು ಆರ್ಟಿಸ್ಟ್ ತಿಂಗಳು ಅಂತ ಹೇಳ್ತೇವೆ ನಾವು. ಈ ತಿಂಗಳು ನಮ್ಮ ತುಳುನಾಡಿಗೆ ಬಹಳ ಒಂದು ವಿಶೇಷ ಮಹತ್ವ ಇದೆ. ಯಾಕಂತ ಹೇಳಿದ್ರೆ ಗದ್ದೆ ಕೆಲಸ ಮಾಡುದು ಕೇವಲ ಅದು ಉದ್ಯೋಗ ಅಥವಾ ಹೊಟ್ಟೆಪಾಡಿಗಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಜೀವನದ ಒಂದು ಭಾಗ ಅಂತ ಹೇಳ್ಬೋದು. ಹಾಗಾಗಿ ಆ ಸಂದರ್ಭದಲ್ಲಿ ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಒಂದು ಹಬ್ಬದ ವಾತಾವರಣ ಇತ್ತು. ಯಾಕಂದ್ರೆ ತೋಟದ ಗದ್ದೆಯ ಕೆಲಸಕ್ಕೆ ಮಾಡ್ಲಿಕ್ಕೆ
ಸುಮಾರು 20-30 ಜನ ಕೆಲಸದವರು, ಅದ್ರಲ್ಲಿ ನುರಿತ ಆಳುಗಳು ಅಥವಾ ಅವರು ಹಾಡ್ತಿದ್ದಂತ ಸಂಧಿ ಪಾಡ್ತನಗಳು, ದಿಮಿಸೋಲೆ ಹಾಡುಗಳು ಅದೆಲ್ಲ ಇತ್ತು. ಮನೆಯಲ್ಲೂ ಅಷ್ಟೇ ಅವರಿಗೆ ಬೇಕಾದಂತ ಆಹಾರವನ್ನು ಮಾಡ್ಲಿಕ್ಕೆ, ಆಗ್ಲೂ ಮನೆಯಲ್ಲಿ ಕೂಡು ಕುಟುಂಬ ಇದ್ದದ್ದು, ಜಾಯಿಂಟ್ ಫ್ಯಾಮಿಲಿ. ಆಗ ಅಡಿಗೆ ಮಾಡ್ಲಿಕ್ಕೆ ಮನೆಯಲ್ಲಿ ತುಂಬಾ ಹೆಂಗಸರಲ್ಲಿ ಇರ್ತಿದ್ರು. ಹಳ್ಳಿಯ ಅಥವಾ ತುಳುನಾಡಿನ ಬೇರೆ ಬೇರೆ ಖಾದ್ಯಗಳನ್ನು ಮಾಡ್ತಾ ಇದ್ರು. ಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ಕೂಡು ಕುಟುಂಬ ಹೋಗಿ ಮನೆಯೆಲ್ಲ ಆಸ್ತಿಗಳೆಲ್ಲ ಪಾಲಾಗ್ಲಿಕ್ಕೆ ಶುರುವಾಯ್ತು. ಜಾಯಿಂಟ್ ಫ್ಯಾಮಿಲಿ ಇದ್ದದ್ದು ಬೇರೆ ಬೇರೆ ಫ್ಯಾಮಿಲಿ ಆಯ್ತು. 1-2 ಮಕ್ಕಳು ಇದ್ದವರು ಮಕ್ಕಳು ಎಜುಕೇಶನ್ ಆಗಿ ಜಾಬಿಗೆ ದೊಡ್ಡ ದೊಡ್ಡ ಸಿಟಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಇಲ್ಲಿ ಕೃಷಿಯನ್ನು ಮಾಡುವವರು ಯಾರಿಲ್ಲ, ಭತ್ತದ ಕೃಷಿಯನ್ನು. ಹಾಗಾಗಿ ಒಂದು ಕಡೆ ಒಂದು ರೀತಿ ಹೇಳಿದರೆ ಅದು ಎಲ್ಲಿ ಅಂದ್ರೆ ಒಂದು ಕಡೆ ಅವರಿಗೆ ಖರ್ಚಿಗೆ ಅದು ಸಾಕಾಗುದಿಲ್ಲ, ಅದು ಹೇಳಿದ್ರೆ ವರ್ಕೌಟ್ ಆಗುದಿಲ್ಲ ಹೇಳ್ತಾರೆ. ನಿಮ್ಮ ಕೂಲಿ ಆಳುಗಳ ಸಂಬಳ ಇರ್ಬೋದು ಅಥವಾ ಬೇರೆ ವೆಚ್ಚಗಳು, ಆ ಶ್ರಮವನ್ನು ವಹಿಸ್ಲಿಕ್ಕೆ ಜನ ಇಲ್ಲ. ಹಾಗಾಗಿ ಈ ಗದ್ದೆಯನ್ನು ಹೀಗೆ ಎಂತ ಹಡೀಲಿ ಬಿಡ್ಲಿಕ್ಕೆ ಶುರು ಮಾಡಿದ್ರು. ಅಥವಾ ಮತ್ತೆ ಕೆಲವರು ಏನ್ ಮಾಡಿದ್ರು ಅಂದ್ರೆ ಅದನ್ನ ಅಲ್ಲಿಗೆ ಮಣ್ಣು ಹಾಕಿ ವಾಣಿಜ್ಯ ಬೆಳೆಗೆ ಸೈಡಿಗೆ ಮುಖ ಮಾಡಿದ್ರು. ಇನ್ನು ಕೆಲವರು ಅದನ್ನು ಲೇಔಟ್ ಮಾಡಿ ಮಾರಿದ್ರು. ಅಲ್ಲಿ ಕಾಂಕ್ರೀಟ್ ಬಿಲ್ಡಿಂಗ್ ಗಳು ಬರ್ಲಿಕ್ಕೆ ಶುರು ಆಯ್ತು. ಸೊ ಇದರ ಕ್ರಮ, ಇದರ ಏನಾಯ್ತು ಅಂದ್ರೆ ಈ ಕಾಂಕ್ರೀಟ್ ಬಿಲ್ಡಿಂಗ್ ಗಳು ಅಥವಾ ಊರು ಡೆವಲಪ್ ಆದಾಗೆ ಕಾಡುಗಳು ಮರಗಳು ಎಲ್ಲ ನಾಶ ಆಗ್ಲಿಕ್ಕೆ ಶುರು ಆಯ್ತು. ಅದರಿಂದಾಗಿ ನೇರ ಎಫೆಕ್ಟ್ ಆಗುದು ಯಾರ ಮೇಲೆ ಅಂದ್ರೆ ಪರಿಸರದ ಮೇಲೆ. ಪರಿಸರ ಹೇಗೆ ಆಗ್ತದೆ ಅಂದ್ರೆ ಹವಾಮಾನದ ವೈಪರೀತ್ಯ ಬರ್ತದೆ. ಸೊ ಮಳೆಗಳು ಕಾಲಕ್ಕೆ ಸರಿಯಾಗಿ ಮಳೆ ಆಗ್ಲಿಲ್ಲ. ಈ ಸಲ ನೀವು ನೋಡ್ಬೋದು, ಜೂನ್ ತಿಂಗಳಲ್ಲಿ ಮಳೆ ಆಗ್ತದೆ ಅಂತ ಹೇಳಿದ್ರು, ಮಳೆ ಆಗ್ಲಿಲ್ಲ. ಜುಲೈ 15ರವರೆಗೂ ಮಳೆ ಇರ್ಲಿಲ್ಲ. ಈಗ ಒಂದು 15-20 ದಿವಸದಿಂದ ಮಳೆ ಬರ್ತಾ ಉಂಟು ಅಂತ ಬಿಟ್ರೆ ಬೇಕಾದ ಟೈಮಲ್ಲಿ ಮಳೆ ಬರ್ಲಿಲ್ಲ. ಸೊ ಇದರಿಂದಾಗಿ ಏನಾಗ್ತದೆ, ಮಳೆ ಇಲ್ಲ ಅಂತ ಹೇಳಿದ್ರೆ ನೀರಿನ ಕುಡಿಯುವ ನೀರಿಗೆ ತೊಂದರೆ ಆಗ್ತದೆ. ಭೂಮಿಯ ಅಂತರ್ಜಲ ಮಟ್ಟ ಕೆಳಗೆ ಹೋಗ್ಲಿಕ್ಕೆ ಶುರು ಆಗ್ತದೆ. ನೀವು ನೋಡಿರ್ಬೋದು, ಮೊದಲೆಲ್ಲ ಬೋರ್ವೆಲ್ ತೆಗಿತಾ ಇರುವಾಗ 300-400 ಫೀಟಿಗೆಲ್ಲ ನೀರು ಸಿಕ್ತಿದ್ದದ್ದು ಈಗ 700-800, 1000 ಫೀಟ್ ಹೋದ್ರು ನೀರು ಸಿಗುದಿಲ್ಲ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಭೂಮಿಯ ಅಂತರ್ಜಲದ ಮಟ್ಟ ಬಹಳಷ್ಟು ಕೆಳಗೆ ಹೋಗಿದೆ. ಹಾಗಾಗಿ ಈಗ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಈ ಯಾಂತ್ರಿಕೃತ ಭತ್ತದ ನಾಟಿ ನಿಜಕ್ಕೂ ಬಹಳಷ್ಟು ಒಳ್ಳೇದು. ಯಾಕಂತ ಹೇಳಿದ್ರೆ ಅದರಲ್ಲಿ ರೈತರಿಗೆ ವೆಚ್ಚಗಳು ಕಮ್ಮಿ, ಶ್ರಮ ವಹಿಸಬೇಕಾಗಿಲ್ಲ. ಅಥವಾ 20-30-40 ಜನ ಮಾಡುವ ಕೆಲಸವನ್ನು ಕೆಲವೇ ಗಂಟೆಗಳಲ್ಲಿ ಮಾಡಿ ಮುಗಿಸ್ತದೆ. ನಮ್ಮ ರೋಟರಿಯ ಜಿಲ್ಲಾ ಯೋಜನೆ ಜಲ ಸಂಜೀವಿನಿ ಬಗ್ಗೆ ಹೇಳುದಾದ್ರೆ ಅದನ್ನು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಭೂಮಿಯ ಅಂತರ್ಜಲ ಮಟ್ಟವನ್ನು ಮೇಲಕ್ಕೆ ತರಬೇಕು ಅಂತ ಹೇಳಿ. ಅದೆಷ್ಟೋ ಕಡೆಗಳಲ್ಲಿ ಕುಡಿಲಿಕ್ಕೆ ನೀರು ಇರುವುದಿಲ್ಲ. ಹಾಗಾಗಿ ಇದು ಹೇಗೆ ಅಂತ ಹೇಳಿದ್ರೆ, ನೀವು ಗದ್ದೆ ಕೃಷಿಯನ್ನು ಮಾಡಿದ್ರೆ 3 ತಿಂಗಳು, ಮಳೆಗಾಲದಲ್ಲಿ 3 ತಿಂಗಳು ಗದ್ದೆಯಲ್ಲಿ ಅವರು ಗದ್ದೆಯನ್ನು ಉತ್ತು ಅಲ್ಲಿ ನೇಜಿ ನಾಟಿ ಮಾಡಿದ್ರೆ 3 ತಿಂಗಳು ನೀರು ಕಟ್ಟಿದ್ರೆ ಸುಮಾರು ಲಕ್ಷಾಂತರ ಲೀಟರ್ ನೀರು ಭೂಮಿಯ ಕೆಳಗೆ ಹೋಗ್ತದೆ. ಸೊ ಅದರಿಂದಾಗಿ ಭೂಮಿಯ ಅಂತರ್ಜಲದ ಮಟ್ಟ ಜಾಸ್ತಿ ಆಗ್ತದೆ. ಇನ್ನೊಂದು ಅಂತ ಹೇಳಿದ್ರೆ ನಮ್ಮ ಜಲ ಸಂಜೀವಿನಿಯಲ್ಲಿ ನಿಮ್ಮ ಮನೆಯಲ್ಲಿ ಹಳ್ಳಗಳಿರ್ಬೋದು, ತೋಡುಗಳಿರ್ಬೋದು ಅಥವಾ ಬೇರೆ ನದಿ ಹತ್ರ ಇರ್ಬೋದು. ಸಾಧಾರಣ ಜನವರಿ ತಿಂಗಳಾಗುವ ನೀರೆಲ್ಲ ಖಾಲಿ ಆಗ್ತದೆ. ಸೊ ಅದು ಆಗುವ ಮೊದಲೇ ಅಲ್ಲಿಗೊಂದು ಕಟ್ಟಲಿಕ್ಕೆ ನಾವು ಟ್ರೈ ಮಾಡ್ಬೇಕು. ಎಲ್ಲಿಂದ ಅದಕ್ಕೇನು ಹೆಚ್ಚು ಖರ್ಚು ಮಾಡ್ಬೇಕಾಗಿಲ್ಲ, ಅಲ್ಲೇ ಹೊಯ್ಗೆ ಇರ್ತದೆ. ಅದನ್ನು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕಿ ಅಟ್ಟಿಗಟ್ಟಿ ಮತ್ತೊಂದು ಟರ್ಪಲ್ ಹಾಕಿದ್ರೆ ಸಾಧಾರಣ ನೀರು ನಿಲ್ತದೆ, ಭೂಮಿಯ ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತದೆ. ಹಾಗಾಗಿ ಮತ್ತೊಂದು ಅಂತ ಹೇಳಿದ್ರೆ ನಮ್ಮ ಪೂಜ್ಯ ಕಾವಂದರು ಈ ಇಂತಹ ಯಂತ್ರಗಳನ್ನು ಕೊಟ್ಟು ಕೃಷಿಕರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವರ ಬಗ್ಗೆ ನಾವು ಹೇಳುವುದಾದ್ರೆ ಬರೀ ಕೃಷಿಗೆ ಮಾತ್ರ ಅಲ್ಲ, ನಮ್ಮ ರೋಟರಿಯಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ ಬೇರೆ ಬೇರೆ ಫೋಕಸಿಂಗ್ ಏರಿಯಾ ಅಂತ ಇರ್ತದೆ. ಅದ್ರಲ್ಲಿ ಕೆಲವು ನಾನು ಹೇಳ್ತೇನೆ, ಡಿಸೀಸ್ ಪ್ರಿವೆನ್ಷನ್ ಆಫ್ ಟ್ರೀಟ್ಮೆಂಟ್ ಅಂತಿದೆ, ಅಥವಾ ಅಂದ್ರೆ ಕಾಯಿಲೆಗಳು ಬರದ ಹಾಗೆ ಮತ್ತು ಬಂದದ್ದಕ್ಕೆ ಟ್ರೀಟ್ಮೆಂಟ್ ಕೊಡುವಂತದ್ದು, ಅಥವಾ ಬೇಸಿಕ್ ಎಜುಕೇಶನ್ ಅಂಡ್ ಲಿಟರಸಿ ಇರ್ತಿದೆ. ಆಮೇಲೆ ಸೇವ್ ದ ಎನ್ವಿರಾನ್ಮೆಂಟ್ ಇದೆ, ಪರಿಸರವನ್ನು ಉಳಿಸುವ ಬಗ್ಗೆ, ಅಥವಾ ವಾಟರ್ ಸ್ಯಾನಿಟೈಸೇಷನ್, ಹೈಜೀನ್, ಹೀಗೆ ಬೇರೆ ಬೇರೆ ಫೋಕಸಿಂಗ್ ಏರಿಯಾ ಇರ್ತದೆ. ನಮ್ಮ ಇಡೀ ದೇಶದಲ್ಲಿ 14,000 ಕ್ಲಬ್ಬಿನಲ್ಲಿ 1,72,000 ರೊಟೇರಿಯನ್ಗಳಿದ್ದಾರೆ. ಅಷ್ಟು ಜನ ಸೇರಿ ಮಾಡುವ ಇಲ್ಲಿ ನಮ್ಮ ಕಾವಂದರು ಒಬ್ಬರೇ ಮಾಡ್ತಿದ್ದಾರೆ. ಅದ ಕಾರಣ ಇದು ನಮಗೆ ಹೆಮ್ಮೆ ಅಂತ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ನಮ್ಮ ರೋಟರಿ ಕ್ಲಬ್ಬಿನ ಗೌರವ ಸದಸ್ಯರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಖುಷಿ ಆಗ್ತದೆ. ಆದ ಕಾರಣ ಒಂದು ಗದ್ದೆ ಕೃಷಿಗೆ ಈ ಯಾಂತ್ರೀಕೃತ ಗದ್ದದ ನೇಟಿಗೆ ನಾವೆಲ್ಲರೂ ಅದಕ್ಕೆ ಬೆಂಬಲ ಕೊಡಬೇಕು. ಎಲ್ಲರೂ ರೈತರು ಅಂತ ಕೃಷಿಯನ್ನು ಮಾಡ್ಬೇಕು. ಬರೀ ಭತ್ತಕ್ಕೋಸ್ಕರ ಅಲ್ಲದಿದ್ರು ಭೂಮಿಯ ಅಂತರ್ಜಲದ ಮಟ್ಟ ಅದನ್ನು ಮೇಲಕ್ಕೆ ತರುವ ನಿಟ್ಟಿನಲ್ಲಿ ನಾವೆಲ್ಲರೂ ಅದಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ನಡೆಯುತ್ತಿರುವಂತಹ ಗೌರವಾನ್ವಿತ ಮಾರ್ಗದರ್ಶಕರು, ಹಿರಿಯರು, ಕ್ಷೇತ್ರದ ಎಲ್ಲ ಕಾರ್ಯಕ್ರಮಕ್ಕೆ ಜೊತೆಯಾಗುವಂತಹ ಗೌರವಾನ್ವಿತ ರೋಟೇರಿಯನ್ ಶ್ರೀಧರ್ ಕೆಬಿ ಅಧ್ಯಕ್ಷರು, ರೋಟರಿ ಕ್ಲಬ್ ಬೆಳ್ತಂಗಡಿ, ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮಲೆಬೆಟ್ಟಿನಲ್ಲಿ ಬಹಳ ಚೆನ್ನಾಗಿ ಯಂತ್ರಶ್ರೀ ಕಾರ್ಯಕ್ರಮವನ್ನು ಸರಿಸುಮಾರು 10 ವರ್ಷದಿಂದ ನಿರಂತರ ಮಾಡುತ್ತಿರುವಂತಹ ಗೌರವಾನ್ವಿತ ಹೊನ್ನಪ್ಪ ಮಲೆಬೆಟ್ಟು ಇವರಿಗೆ ಗಂಧದ ಸಸಿಯನ್ನು ವಿತರಿಸುವ ಮೂಲಕವಾಗಿ ಅವರನ್ನು ಗುರುತಿಸುವಂತಹ ಸಮಯ. ಬನ್ನಿ ಪ್ರವೀಣ್ ಮಲೆಬೆಟ್ಟು.
ಎಲ್ಲ ಒಕ್ಕೂಟದ ಪರವಾಗಿ ಗೌರವಾನ್ವಿತ ಚರಣ್ ರವರು ಬಂದು ಗಂಧದ ಸಸಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಗೌರವಾನ್ವಿತ ಹುಣಸೆಕಟ್ಟೆ ಒಕ್ಕೂಟದ ಅಧ್ಯಕ್ಷರು ಕೂಡ ಬನ್ನಿ. ಎರಡು ಜನ ವಿದ್ಯಾರ್ಥಿಗಳು ಬನ್ನಿ. 4 ಜನ ವಿದ್ಯಾರ್ಥಿಗಳು. ಕಾಡು ಹಣ್ಣಿನ ಗಿಡಗಳ ವಿತರಣಾ ಕಾರ್ಯಕ್ರಮ ಇದೀಗ. ಮಕ್ಕಳೇ, ಪ್ರತಿ ವರ್ಷವೂ ಕೂಡ ನಿಮ್ಮ ಹುಟ್ಟುಹಬ್ಬದ ದಿನ ಅಥವಾ ಅತ್ಯಂತ ತಂದೆ ತಾಯಿಯ ಹುಟ್ಟುಹಬ್ಬದ ದಿನ ಮಕ್ಕಳು ಒಂದು ಗಿಡ ನಾಟಿ ಮಾಡಿದಾಗ ಆ ಮನೆ ಪ್ರಕೃತಿ ವನದ ಭೂಸ್ವರ್ಗವಾಗುತ್ತದೆ. ಮಕ್ಕಳಿಗೆ ಸರ್ ಎಲ್ಲ ಜೊತೆಯಾಗಿ ಸರ್ ಇದು ಬೆಸ್ಟ್ ಫೋಟೋ ಇವತ್ತಿದೆ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಒಂದು ಸರ್, ಬನ್ನಿ ಮುಂದೆ ಮನೋಜ್ ಸರ್ ಬನ್ನಿ. ಅಲ್ಲಿ ಒಬ್ರು ಯಾರು ಗಿಡ ಮನೋಜ್ ಮೇಡಮ್ ನೀವು ಸರ್ ಸರ್ ವಂದನೆಗಳು. ಅನೇಕ ಕಾರ್ಯಕ್ರಮಗಳ ಈಗ ಪೋಷಣೆ ಅಂತ ಲಕ್ಷಣ ಸರ್ ಬನ್ನಿ. ಇದೀಗ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಗೌರವಾನ್ವಿತ ಸುರೇಶ್ ಶೆಟ್ಟಿ ಇವರನ್ನು ನಮ್ಮೆಲ್ಲರ ಪರವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಆತ್ಮೀಯರೇ, ಇದೀಗ ಅನೇಕ ಕಾರ್ಯಕ್ರಮದ ಒತ್ತಡದ ಮಧ್ಯೆಯೂ ಕೂಡ ಬಂದಂತ ಎಲ್ಲರನ್ನು ಕೂಡ ಧನಂಜಯ ಸರ್ ಗುರುತಿಸುವಂತಹ ಒಂದು ಸೌಭಾಗ್ಯವನ್ನು ಇಟ್ಟುಕೊಂಡಿದ್ದಾರೆ. ಗೌರವಾನ್ವಿತ ವಸಂತಣ್ಣ, ರಾಘವೇಂದ್ರ ವೇದಿಕೆಗೆ ಬಂದು ಗುಲಾಬಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ವಸಂತ ಸುವರ್ಣ ಮಾಜಿ ಸದಸ್ಯರನ್ನು ಗೌರವಾನ್ವಿತ ಸುಧಾಕರ್ ಬಿಎಲ್, ಇವತ್ತಿಗೂ ಕೂಡ ಬಹಳ ಚೆನ್ನಾಗಿ ಒಂದು ಬಟ್ಟೆಯಲ್ಲಿ ಬರೆಯುವಂತಹ ಒಂದು ಆ ಸೌಂದರ್ಯವನ್ನು ನಾವು ಇವತ್ತು ಕೂಡ ಬೆಳ್ತಂಗಡಿಯಲ್ಲಿ ನೋಡ್ತಿದ್ದೇವೆ. ಗೌರವಾನ್ವಿತ ರುಕ್ಮಯನ್ನ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಬಿದಿರು ಕೃಷಿಯನ್ನು ಬಹಳ ಚೆನ್ನಾಗಿ ತಾಲೂಕಿನಲ್ಲಿ 2 ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡುತ್ತಿರುವಂತಹ ಬಿದಿರು ಬ್ಯಾಂಬೋ ಸೊಸೈಟಿಯ ವಿಸ್ತರಣಾಧಿಕಾರಿಯಾದ ಕುಮಾರನಾಥ್ ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ವೇದಿಕೆಗೆ ಬರಮಾಡಿಕೊಂಡು ಗೌರವದಿಂದ ಗುರುತಿಸುವಂತಹ ಸಮಯ. ರಮೇಶ್ ಅಣ್ಣ, ಒಕ್ಕೂಟದ ಅಧ್ಯಕ್ಷರು ಪಟ್ಲಾಡಿ, ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀನಿವಾಸಣ್ಣ, ಲಾಯ್ಲ ಒಕ್ಕೂಟದ ಸಕ್ರಿಯ ಸದಸ್ಯರಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡುವಂತಹ ಇವರನ್ನು ಕೂಡ ಗುರುತಿಸುವಂತಹ ಸಮಯ. ಕರ್ನಾಟಕ ಶಾಲೆಯ 3 ಅಧ್ಯಾಪಕರು ದಯವಿಟ್ಟು ಬನ್ನಿ. ಮೇಡಮ್ ಬನ್ನಿ, ಬನ್ನಿ. ಕರ್ನಾಟಕ ಶಾಲೆಯ ಶಿಕ್ಷಕರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಗೌರವಾನ್ವಿತ ರೊನಾಲ್ಡ್ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಹಾಗೂ ಯಶೋಧಕ್ಕ, ನಮ್ಮ ಬೆಳ್ತಂಗಡಿ ಒಕ್ಕೂಟದ ನಗರ ಒಕ್ಕೂಟದ ಅಧ್ಯಕ್ಷರು, ಇವರನ್ನು ಕೂಡ ಗುರುತಿಸುವಂತಹ ಸಮಯ. ಈ ಕಾರ್ಯಕ್ರಮದಲ್ಲಿ 3 ಜನ ಯೋಜನಾಧಿಕಾರಿಗಳು, ಗೌರವಾನ್ವಿತ ಯಶೋಧರ್ ಸರ್,
ಯೋಜನಾಧಿಕಾರಿಗಳು ಬೆಳ್ತಂಗಡಿ ತಾಲೂಕು, ಸಿಎಚ್ಎಸ್ಸಿ ಯೋಜನಾಧಿಕಾರಿಯಾದ ಮೋಹನ್ ಸರ್ ಹಾಗೂ ಕೃಷಿ ವಿಭಾಗದ ಯೋಜನಾಧಿಕಾರಿಯಾದ ಬಾಲಕೃಷ್ಣ ಸರ್ ಅವರು 3 ಜನರನ್ನು ಕೂಡ ಗೌರವಾನ್ವಿತರು ಗುರುತಿಸುವಂತಹ ಸಮಯ. ತಮ್ಮೆಲ್ಲರನ್ನು ಕೂಡ ಗೌರವದಿಂದ ವಂದಿಸಿಕೊಂಡು ಇದೀಗ ಯಂತ್ರಶ್ರೀ ಕಾರ್ಯಕ್ರಮದ ಚಾಲನಾ ಕಾರ್ಯಕ್ರಮ. ಎಲ್ಲರೂ ಕೂಡ ಗದ್ದೆಯ ಹತ್ತಿರ ಬಂದು ಯಂತ್ರಶ್ರೀ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ, ನಾಟಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಸಮಯವನ್ನು ಅಮೂಲ್ಯವಾಗಿ ನೀಡಿದಂತಹ ಎಲ್ಲ ರತ್ನಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ರೋಟರಿ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಇದರಿಂದ ಭತ್ತ ನಾಟಿ ಮತ್ತು ಜಲ ಸಂರಕ್ಷಣೆ ಕಾರ್ಯಕ್ರಮವನ್ನು ಶ್ರೀಯುತ ಧನಂಜಯ್ ಸರ್ ಅವರ ಮನೆಯಲ್ಲಿ ಮಾಡ್ಕೊಂಡಿದ್ದೇವೆ. ಇವತ್ತು ತುಂಬ ಜನ ಮಕ್ಕಳೆಲ್ಲ ಬಂದಿದ್ರು. ಅವರಿಗೆ ನಾವು ಭತ್ತ ನಾಟಿ ಮತ್ತು ಜಲ ಸಂರಕ್ಷಣೆ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದೇವೆ. ಅವರಿಗೆ ಮತ್ತು ಬಂದಿರುವ ರೈತರಿಗೆಲ್ಲ ಸಮುದಾಯಕ್ಕೂ ಹೇಳಿದ್ದೇವೆ, ಈ ಥರ ಧರ್ಮಸ್ಥಳ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನಗಳು ಉಂಟು, ನೀವು ಅದನ್ನ ಮೂಲಕ ಇಲ್ಲಿ ಭತ್ತಗಳನ್ನು ನೇಜಿನ್ ಮಾಡಬಹುದು ಅಂತ ಹೇಳಿ. ಯಾಕಂದ್ರೆ ಈಗಿನ ಕಾಲದಲ್ಲಿ ಕಾರ್ಮಿಕರು ಸಿಗದ ಕಾರಣ ಎಷ್ಟೋ ಜನ ಕೆಲಸ ಹುಡುಕಿಕೊಂಡು ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿದ್ದಾರೆ. ಕಾರ್ಮಿಕರು ಸಿಗದ ಕಾರಣ ಯಾರು ಭತ್ತ ನಾಟಿ ಸಹ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಅವರಿಗೊಂದು ಸಹಾಯ ಮೂಲಕ ಹೇಳಿದ್ದೇವೆ, ಇದನ್ನ ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವು ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತೇನೆ. ಧನ್ಯವಾದಗಳು. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡೆ ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವ ಕೂಡ ಹೂ ಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ನೆಗ್ಲೆ ಮೂರು ಬಾರಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.
ಶಸ್ತ್ರಚಿಕಿತ್ಸೆಯಿಂದ ಹಿಡಿದು ಸಾಮಾನ್ಯ ಆರೋಗ್ಯ ಸೇವೆಗಳವರೆಗೆ ಸಮಗ್ರ ವೈದ್ಯಕೀಯ ಸೇವೆಯನ್ನು ಒದಗಿಸುತ್ತದೆ ಬೆಳ್ತಂಗಡಿಯ ಸೀಡ್ ಫಾರ್ಮ್ ರಸ್ತೆಯಲ್ಲಿರುವ ಬಸ್ ನಿಲ್ದಾಣದ ಎದುರು ಸ್ಥಾಪನೆಯಾಗಿರುವ ಗಣೇಶ್ ಮೆಡಿಕಲ್ ಅಂಡ್ ಟ್ರಾಮಾ ಕೇರ್ ಸೆಂಟರ್. ಇಲ್ಲಿ ಅತ್ಯಾಧುನಿಕ ಆಪರೇಷನ್ ಥಿಯೇಟರ್, ಸಿಯಾಮ್, ಎಕ್ಸ್ರೇ, ಎಸಿಜಿ ಮತ್ತು ಲ್ಯಾಬ್ ಪರೀಕ್ಷೆಗಳ ಸೌಲಭ್ಯಗಳು ಲಭ್ಯವಿದ್ದು, ತುರ್ತು ಸಂದರ್ಭಗಳಲ್ಲಿ ತಕ್ಷಣದ ಚಿಕಿತ್ಸೆ ನೀಡಲು ಅಗತ್ಯವಿರುವ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. 24x7 ತುರ್ತು ಮತ್ತು ಟ್ರಾಮಾ ಕೇರ್, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳು, ವಿಶೇಷ ವಾರ್ಡ್, ಸಣ್ಣ ಶಸ್ತ್ರಚಿಕಿತ್ಸೆಗಳು, ಫಿಸಿಯೋಥೆರಪಿ, ನೆಬ್ಯುಲೇಷನ್ಸ್ ಹಾಗೂ ಫಾರ್ಮಸಿ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅನುಭವಿ ವೈದ್ಯರು ಮತ್ತು ತರಬೇತಿ ಪಡೆದ ಸಿಬ್ಬಂದಿ ರೋಗಿಗಳಿಗೆ ಗುಣಮಟ್ಟದ ಮತ್ತು ಮಾನವೀಯ ಸೇವೆಯನ್ನು ನೀಡಲು ಸದಾ ಸಿದ್ಧರಾಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ತುರ್ತು ಸೇವೆಗಳಿಗಾಗಿ ಸಂಪರ್ಕಿಸಿ ಗಣೇಶ್ ಮೆಡಿಕಲ್ ಅಂಡ್ ಟ್ರಾಮಾ ಸೆಂಟರ್, ಸೀಡ್ ಫಾರ್ಮ್ ರಸ್ತೆ, ಬಸ್ ನಿಲ್ದಾಣದ ಎದುರು, ಬೆಳ್ತಂಗಡಿ. 08256234131 ಅಥವಾ 9480953331 ಅಥವಾ 9448548731. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ. ಆರೋಗ್ಯದ ಬಗ್ಗೆ ಯಾವುದೇ ರಾಜಿ ಇಲ್ಲ, ಏಕೆಂದರೆ ನಿಮ್ಮ ಆರೋಗ್ಯವೇ ನಮ್ಮ ಆದ್ಯತೆ. 27 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಬಂದಿರುವ ಬೆನಕ ಹೆಲ್ತ್ ಸೆಂಟರ್ ಇಂದು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸೇವೆ ನೀಡುತ್ತಿರುವ ಪ್ರಮುಖ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. 130 ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆಯಾಗಿರುವ ಬೆನಕ ಹೆಲ್ತ್ ಸೆಂಟರ್ ರೋಗಿ ಸುರಕ್ಷತೆ ಮತ್ತು ಗುಣಮಟ್ಟದ ಆರೈಕೆಯಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿ NABHನಿಂದ ಸತತ 3ನೇ ಬಾರಿ ಮಾನ್ಯತೆ ಪಡೆದ ಹೆಮ್ಮೆಯ ಆಸ್ಪತ್ರೆಯಾಗಿದೆ. ಅನುಭವ ಸಂಪನ್ನ ತಜ್ಞ ವೈದ್ಯರ ತಂಡ, 24x7 ತುರ್ತು ಚಿಕಿತ್ಸಾ ವಿಭಾಗ, ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿಗಳು, ಸುಧಾರಿತ ಪ್ರಯೋಗಾಲಯ ಸೇವೆಗಳು, ಡಿಜಿಟಲ್ ಡಯಾಗ್ನೋಸ್ಟಿಕ್ ಸೌಲಭ್ಯಗಳು, ಫಾರ್ಮಸಿ ಮತ್ತು ಸಮಗ್ರ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಸಾಮಾನ್ಯ ಆರೋಗ್ಯ ತಪಾಸಣೆಯಿಂದ ಹಿಡಿದು ವಿಶೇಷ ಚಿಕಿತ್ಸೆಗಳವರೆಗೆ ಪ್ರತಿಯೊಬ್ಬ ರೋಗಿಗೂ ವೈಯಕ್ತಿಕ ಕಾಳಜಿ, ಗುಣಮಟ್ಟದ ಚಿಕಿತ್ಸೆ ಮತ್ತು ಮಾನವೀಯ ಸೇವೆಯನ್ನು ನೀಡುವುದು ನಮ್ಮ ಬದ್ಧತೆ. ನಿಮ್ಮ ಕುಟುಂಬದ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿ ಬೆನಕ ಹೆಲ್ತ್ ಸೆಂಟರ್, ಮುಖ್ಯ ರಸ್ತೆ, ಉಜಿರೆ. ಸಂಪರ್ಕಿಸಿ 08256236742. ಬೆನಕ ಹೆಲ್ತ್ ಸೆಂಟರ್ 27 ವರ್ಷಗಳ ವಿಶ್ವಾಸ, ಗುಣಮಟ್ಟದ ಆರೈಕೆಯ ಭರವಸೆ.